ಭಾಗವತರಿಗಿಲ್ಲ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯ ಸ್ಥಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಫಲಂ ವರಪ್ರದ ಗುರೋ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವೇಕೌಸ್ತುಭಸ್ಥಿತನಿಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणेति त्वैगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गः श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। यतीन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कुवरकुलाधिपं वरदं दुरदाद्रीशं कमलायादयितं दयानिधिं सकलार्थिजनार्थितप्रदं प्रणमामि प्रणतार्तिहारिणं कृत्वा नवद्यं निगमान्तभाष्यं निराकृतं येन भयं श्रुतीनां प्रतारितानामबहुश्रुतैः तं रामानुजं योगिनमाश्रयामः। श्रीभाष्यकृतुपन्यस्तो श्रीशैलपतेः पुरः वेदार्थसङ्ग्रहस्यास्य कुर्मः तात्पर्यदीपिकाम्। ॐ जन्मोऽर्थशं वरुणः जन्नो भवत्वर्जमा जन्न इन्द्रो बृहस्पतिः जन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम्। ॐ शान्तिः शान्तिः शान्तिः। अशेषचिरचिद्वस्तुशेषणे शेषशायिने निर्मलानन्तकल्याणनिधये विष्णवे नमः। ನಾರಾಯಣ ಪರತ್ವವನ್ನು ಸ್ಥಾಪನೆ ಮಾಡ್ತಾ ಇರುವಂತಹ ಭಾಗ ಅದನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ನಾರಾಯಣ ಅನ್ನುವ ವಾಕ್ಯದಲ್ಲಿ ವಿಶೇಷವಾಗಿ ಸರ್ವವಿದ್ಯಾ ಉಪಾಸ್ಯನಾದವನು ಶ್ರೀಮನ್ನಾರಾಯಣನೇ ಅನ್ನುವುದು ಹೇಗೆ ಸ್ಥಾಪನೆ ಮಾಡಿದೆ ಅನ್ನುವ ಅರ್ಥವನ್ನು ಭಾಷಿಕಾರರು ಸ್ಥಾಪನೆ ಮಾಡಿದ್ರು. ಅದರಲ್ಲಿ ಸುದರ್ಶನ ಸೂರಿಗಳ ವಿಶೇಷವಾದ ವ್ಯಾಖ್ಯಾನಗಳನ್ನು ನೋಡಿದ ಮೇಲೆ ಅಲ್ಲಿ ಭಾಷ್ಯಕಾರರು ಆಳವಂದಾರವರ ಸ್ತೋತ್ರರತ್ನದಲ್ಲಿ ಹೇಳಿರುವ ರೀತಿಯಲ್ಲಿಯೂ ಕೂಡ ಇಲ್ಲಿ ಮುಖ್ಯವಾಗಿ 3 ಪ್ರಮಾಣಗಳನ್ನು ಸ್ವೀಕಾರ ಮಾಡ್ತಾರೆ. ಅದರಲ್ಲಿ ಪುರುಷ ಸೂಕ್ತ ಅನ್ನೋದು ಎಲ್ಲ ವೇದಗಳಲ್ಲೂ ಪಠಿತವಾದ್ದರಿಂದ ಎಲ್ಲ ವೈದಿಕರು ಕೂಡ ಅದನ್ನು ಅಧ್ಯಯನ ಮಾಡೇ ಇರ್ತಾರೆ. ಪುರುಷ ಸೂಕ್ತ ಅಧ್ಯಯನ ಮಾಡದೇ ಅವರು ವೈದಿಕರೇ ಅಲ್ಲ ಅನ್ನೋದ್ರಿಂದ ವೈದಿಕ ಕಹ ಅಂತ ಸ್ತೋತ್ರರತ್ನದಲ್ಲಿ ಹೇಳಿದ್ರು ಯಾಮನಾಚಾರ್ಯರು. ಆ ಒಂದು ಪ್ರಮಾಣವನ್ನು ಕೂಡ ಅದನ್ನು ಮುಖ್ಯವಾಗಿ ಹೇಳಿ ಅದೇ ರೀತಿಯಲ್ಲಿ ಅದಾದ ಮೇಲೆ ಇಲ್ಲಿ ಮುಂದೆ ಪುರುಷ ಸೂಕ್ತ ನಾರಾಯಣಾನುವಾಕದ ಮಂತ್ರಗಳನ್ನು ಕೂಡ ಅಲ್ಲಿ ಸ್ತೋತ್ರರತ್ನದಲ್ಲಿ ಬರುವ ಶ್ಲೋಕದಲ್ಲಿ ಅದನ್ನು ನಾವು ಇಂದ್ರ ಮತ್ತು ಶಿವ ಇಂದ್ರ ಮೊದಲಾದವರೆಲ್ಲ ಬ್ರಹ್ಮ ಚತುರ್ಮುಖ ಬ್ರಹ್ಮ ಇಂದ್ರ ಮೊದಲಾದವರೆಲ್ಲ ಪರಮಾತ್ಮನ ವಿಭೂತಿಯೇ ಅಂತ ಹೇಳುವಂತಹ ನಾರಾಯಣಾನುವಾಕದ ಮಾತುಗಳು ಅಲ್ಲಿ ಕಂಡುಬರುತ್ತೆ. ಅಷ್ಟೇ ಅಲ್ಲದೆ ಶ್ರುತಿವಾಕ್ಯದಲ್ಲಿ ಮುಖ್ಯವಾಗಿ ಹೇಳುವಂತಹ ಕಾರಣವಾಕ್ಯಗಳು ಸಾಮಾನ್ಯ ವಿಶೇಷ ನ್ಯಾಯದಿಂದ ಸಾಮಾನ್ಯವಾದ ಶಬ್ದಗಳಿಂದ ಸತ್ ಆಕಾಶ ಮೊದಲಾದ ಶಬ್ದಗಳಿಂದ ಹೇಳಿ ನಾರಾಯಣ ಶಬ್ದದಲ್ಲಿ ಪರ್ಯವಸಾನವಾಗುವುದು. ಕಾರಣವಾಕ್ಯಗಳಲ್ಲಿಯೂ ಕೂಡ ಜಗತ್ಕಾರಣನಾದವನು ಪರಮಾತ್ಮನೇ, ಜಗತ್ಕಾರಣನಾದವನೇ ಧ್ಯಾನ ಮಾಡಲ್ಪಡಬೇಕು ಮೋಕ್ಷಕ್ಕೆ ಅಂತ ಹೇಳಿ ಅದನ್ನು ಬ್ರಹ್ಮವಿದಾಪ್ನೋತಿ ಪರಂ ಮೊದಲಾದ
ಉಪನಿಷತ್ತುಗಳ ವಾಕ್ಯಗಳಲ್ಲಿ ವಿಧಿಸಿದೆ ಉಪನಿಷತ್ತು. ಈ ರೀತಿಯ ಉಪಾಸನೆ ಮಾಡಬೇಕು, ಪರಮಾತ್ಮನೇ ಉಪಾಸ್ಯನಾದವನು, ಅದನ್ನೆಲ್ಲ ಸ್ಥಾಪನೆ ಮಾಡಿದ್ರು. ಅದಾದ ಮೇಲೆ ಮುಂದೆ ಈಗ ಅದೇ ಭಾಗದಲ್ಲಿಯೇ ಕೂಡ ಕಠವಲ್ಲಿಯಲ್ಲಿ ಹೇಳಿದ ಕೆಲವು ಮಂತ್ರಗಳನ್ನು, ಇದೆಲ್ಲ ಸುದರ್ಶನ ಸೂರ್ಯಗಳು ಸ್ವಲ್ಪ ಅಧಿಕವಾಗಿ ಹೇಳುವಂತಹ ವಿಷಯಗಳು ಇಲ್ಲಿ. ಕಠವಲ್ಲಿಯೂ ಕೂಡ ಅಲ್ಲಿಯ ಕೆಲವು ಮಂತ್ರಗಳು ಕೂಡ ನಾವು ಇಲ್ಲಿ ಅನುಸಂಧಾನ ಮಾಡಬೇಕು. ನಾರಾಯಣ ಪರತ್ವವನ್ನು ಸ್ಥಾಪಿಸುವ ಈ ಭಾಗದಲ್ಲಿ ಅಂತ ಹೇಳಿ, ಸರ್ವೇ ವೇದಾ ಯತ್ ಪದಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಯದಿಚ್ಛಂತಹ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಓಮಿತಿ ಏತತ್ ಅಂತ ಆರಂಭಿಸಿ, ಸೋದ್ವನಃ ಪಾರಮಾಪ್ನೋತಿ ತದ್ವಿಷ್ಣೋ ಪರಮಂ ಪದಂ ಇತಿ ಉಕ್ತಂ. ಪ್ರಣವದ ಪ್ರಶಂಸೆಯನ್ನು ಮಾಡಿ, ವೇದದಲ್ಲಿ ಎಲ್ಲ ಕಡೆಯೂ ಕೂಡ ಪ್ರಣವ ವಾಚ್ಯನಾದವನು ಪರಮಾತ್ಮನೇ ಅನ್ನೋದನ್ನು ಹೇಳಿ, ಎಲ್ಲ ವೇದಗಳು ಕೂಡ ಯಾರನ್ನು ಪ್ರತಿಪಾದನೆ ಮಾಡುತ್ತೋ ಅದರ ಒಂದು ಸಂಗ್ರಹದ ಅರ್ಥ ಪರಮಾತ್ಮನಿಗೆ ವಾಚಕವಾದ ಶಬ್ದ ಪ್ರಣವ, ಅದನ್ನು ಸಂಗ್ರಹೇಣ ಬ್ರವೀಮಿ ಓಮಿತ್ಯೇತತ್ ಅಂತ ಹೇಳಿ ಪರಬ್ರಹ್ಮನ ವಾಚಿಕವಾದ ಪ್ರಣವವನ್ನು ಹೇಳಿ, ಆಮೇಲೆ ಅದೇ ಕಠೋಪನಿಷತ್ತಿನಲ್ಲಿ ಸೋಧ್ವನಃ ಪಾರಮಾಪ್ನೋತಿ ತದ್ವಿಷ್ಣೋ ಪರಮಂ ಪದಂ ಅಂತ ಹೇಳಿ ವಿಷ್ಣುವಿನ ಪರಮಪದವನ್ನು, ವಿಷ್ಣು ಈ ಸಂಸಾರವನ್ನು ದಾಟಿದವನು, ವಿಷ್ಣುವನ್ನು ಸ್ಥಳವಾದ ಪರಮಪದವನ್ನು ಹೋಗಿ ಸೇರ್ತಾನೆ ಅಂತ ಹೇಳಿ ವಿಷ್ಣುವಾಚಕ, ವಿಷ್ಣು ಅನ್ನುವ ಶಬ್ದವೂ ಕೂಡ ಅಲ್ಲಿ ಹೇಳಲ್ಪಟ್ಟಿದೆ. ಹೀಗೆ ಸರ್ವೇ ವೇದ ಯತ್ ಪದಮಾಮನಂತಿ ಇತಿ ಸರ್ವ ವೇದ ವೇದ್ಯತ್ವ ವಸ್ತು ಕಥನ ಉಪಕ್ರಮೇಣ ಅನನ್ಯ ಪರಂ ಹಿ ತತ್ ಪ್ರಕರಣಂ. ಆದ್ದರಿಂದ ಕಡೆಯಲ್ಲಿ ಸಂಸಾರವನ್ನು ದಾಟಿ ಹೋಗಿ ಸೇರುವಾಗ ವಿಷ್ಣು ಅಂತ ಹೇಳಿರೋದ್ರಿಂದ ಈ ಎಲ್ಲ ವೇದಗಳು ಕೂಡ ಯಾರನ್ನು ಪ್ರತಿಪಾದನೆ ಮಾಡುತ್ತೆ, ಎಲ್ಲ ವೇದಗಳಿಂದಲೂ ತಿಳಿಯಲ್ಪಡಬೇಕಾದವನು ಯಾರು ಅಂತ ಹೇಳಿದ್ರೆ ಪರಮಾತ್ಮನೇ, ಅವನೇ ಶ್ರೀಮನ್ನಾರಾಯಣನು ವಿಷ್ಣು ಅಂತ ಇಲ್ಲಿ ಹೇಳಲ್ಪಟ್ಟಿರೋದು. ಆದ್ದರಿಂದ ಈ ಪ್ರಕರಣವು ಕೂಡ, ಕಠೋಪನಿಷತ್ತು ಕೂಡ ಅನನ್ಯ ಪರವಾದದ್ದು ಅಂತ ಹೇಳಿದ್ರೆ ನಾರಾಯಣ ಪರವಾದದ್ದೇ, ನಾರಾಯಣ ಪರತ್ವವನ್ನೇ ತಿಳಿಸುವಂತಹ ಪ್ರಕರಣ ಕಠೋಪನಿಷತ್ತು ಕೂಡ ಪೂರ್ಣವಾಗಿ ಅನ್ನೋದನ್ನು. ಅದಾದ ಮೇಲೆ ಮೈತ್ರಾವರುಣೀಯ ಉಪನಿಷತ್ ಅಂತ ಹೇಳಿಬಿಟ್ಟು, ಇದು ಮೈತ್ರಾಯಣೀಯ ಉಪನಿಷತ್ ಅಥವಾ ಮೈತ್ರಾವರುಣೀಯ ಉಪನಿಷತ್, ಕೃಷ್ಣ ಯಜುರ್ವೇದಕ್ಕೆ ಸೇರಿದ ಉಪನಿಷತ್ತೇ ಇದು ಕೂಡ. ಇಲ್ಲಿ ಏವಂ ಸವಿತುರ್ವರೆಣ್ಯಂ ಧ್ರುವಮಚಲಂ ಅಮೃತಂ ವಿಷ್ಣು ಸಂಖ್ಯಂ ಸರ್ವಾಧಾರಂ ಧಾಮ ಅಂತ ಹೇಳಿ, ಇಲ್ಲಿ ಎಲ್ಲ ಸೂರ್ಯಮಂಡಲದಲ್ಲಿ ಇರುವಂತಹವನು, ಆದಿತ್ಯ ಮಂಡಲಸ್ಥ ಪುರುಷನು ಅವನು ವಿಷ್ಣು ಸಂಜ್ಞಾ, ವಿಷ್ಣು ಅಂತ ಹೇಳಲ್ಪಡ್ತಾನೆ, ವಿಷ್ಣುವೇ ಆ ದೇವತೆ. ಧ್ರುವಂ ಅಚಲಂ ಅಮೃತಂ, ಇದೆಲ್ಲ ಕೂಡ ಶಬ್ದಗಳು ಪರಮಾತ್ಮನಿಗೆ ಅಸಾಧಾರಣವಾದ ಧರ್ಮಗಳನ್ನು ತಿಳಿಸುತ್ತೆ. ಧ್ರುವತ್ವ ಅಚಲತ್ವಾದಿ ವಿಶಿಷ್ಟತೆಯ ವೇದಾಂತೋದಿತಸ್ಯ ವಸ್ತುನಃ ವಿಷ್ಣು ಸಂಜ್ಞತ್ವಂ ವಿಧೀಯತೆ ಅಂತ ಹೇಳು. ವಿಷ್ಣು ಸಂಜ್ಞತ್ವ, ಸವಿತೃ ಶಬ್ದವೂ ಹಾಗೆಯೇ ವಿಷ್ಣುವಾಚಕ ಸವಿತೃ ಶಬ್ದವೂ ಕೂಡ ಇದು ಗಾಯತ್ರಿಯಲ್ಲಿಯೂ ಕೂಡ ಮಂತ್ರದಲ್ಲಿಯೂ ಧ್ಯಾನ ಮಾಡುವಂತಹ ಪದಾರ್ಥ. ಹಾಗೆಯೇ ಅದು ವಿಷ್ಣು ಸಂಜ್ಞಾ ಅಂತ ಹೇಳಿದ್ರಿಂದ ವಿಷ್ಣು ಸ್ಪಷ್ಟವಾಗಿ ದೇವತಾ ವಿಶೇಷವೂ ಕೂಡ ಅಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಇನ್ನು ಮುಂದೆ ಪೂರ್ವ ಪಕ್ಷದಲ್ಲಿ ಕೆಲವು ಶ್ರುತಿಗಳನ್ನು ಹೇಳ್ತಾರೆ. ಈ ಪ್ರಕರಣದಲ್ಲಿ ಬಹಳ ವಿಸ್ತಾರವಾಗಿ ಭಾಷ್ಯಕಾರರು ಅನೇಕ ಶ್ರುತಿವಾಕ್ಯಗಳನ್ನು ತೆಗೆದು ಎಲ್ಲಕ್ಕೂ ಭಾಷ್ಯಕಾರರೇ ವ್ಯಾಖ್ಯಾನ ಮಾಡಿ ನಾರಾಯಣ ಪರತ್ವವನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು ಮುಂದೆ ಹೀಗೆ ಅನೇಕ ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಬರುವ ಪೂರ್ವ ಪಕ್ಷಿಗಳು ತೆಗೆಯುವಂತಹ ಆಕ್ಷೇಪಗಳನ್ನು ಮಾಡುವ ಅನೇಕ, ಅದು ಅನ್ಯಪರವಾಗಿದೆ ಅಂತ ಹೇಳುವ ವಾಕ್ಯಗಳಿಗೆ ಅನನ್ಯ ಪರವಾಗಿದೆ, ನಾರಾಯಣ ಪರವಾಗಿಯೇ ಎಲ್ಲಕ್ಕೂ ಅರ್ಥವನ್ನು ಹೇಳಬೇಕು ಅನ್ನೋದನ್ನು ಭಾಷ್ಯಕಾರರಿಗೆ ತೋರಿಸ್ತಾರೆ. ಇನ್ನು ವಿಸ್ತಾರವಾಗಿ ಈ ಪ್ರಕರಣದಲ್ಲಿ ಅದುವೇ ಬರುವಂತಹದ್ದು, ಅನೇಕ ವಾಕ್ಯಗಳು ವ್ಯಾಖ್ಯಾನ ಮಾಡ್ತಾರೆ. ಮುಂದೆ ಈಗ ಇನ್ನೊಂದು ಮಂತ್ರವನ್ನು ತೆಗಿತಾರೆ ಇಲ್ಲಿ. ಇದು ಕೂಡ ಅಥರ್ವ ಶಿಖೋಪನಿಷತ್ ಅಂತ ಹೇಳಿ ಅಲ್ಲಿ ಬರುವಂತಹ ಮಂತ್ರ. ಇದು ಪ್ರಾಣಂ ಮನಸ್ಸಿ ಸಹ ಕರಣೈಹಿ ಅಂತ ಆರಂಭಿಸುವಂತಹ ಮಂತ್ರ. ಅಥರ್ವ ಶಿಖೋಪನಿಷತ್ ಅನ್ನೋದು ಅಥರ್ವ ವೇದಕ್ಕೆ ಸೇರಿದಂತಹ ಉಪನಿಷತ್ತು. ಆ ಉಪನಿಷತ್ತಿನಲ್ಲಿ ಬರುವಂತಹದ್ದು ಕೂಡ ಪ್ರಾಣ ಶಬ್ದದಿಂದ ಇಲ್ಲಿ ಜೀವಾತ್ಮನು ಹೇಳಲ್ಪಟ್ಟಿದ್ದಾನೆ. ಪ್ರಾಣಂ ಮನಸ್ಸಿ ಸಹ ಕರಣೈಹಿ, ಈ ವಾಕ್ಯಗಳನ್ನು
ಈ ವೇದಾರ್ಥ ಸಂಗ್ರಹದ ಆಧಾರದಿಂದಲೇ ಶ್ರುತಪ್ರಕಾಶಿಕಾಚಾರ್ಯರಾದ ಸುದರ್ಶನ ಸೂರಿಗಳು ಶ್ರೀಭಾಷ್ಯದ ಸರ್ವ ವ್ಯಾಖ್ಯಾನಾಧಿಕರಣದಲ್ಲಿ ಎಲ್ಲ ವಾಕ್ಯಗಳನ್ನು ಅವರು ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ಇದರ ಆಧಾರದಲ್ಲಿಯೇ ಇನ್ನು ವಿಸ್ತಾರವಾಗಿ ಅನೇಕ ಮಂತ್ರಗಳನ್ನು ತೆಗೆದುಕೊಂಡು ಅದಕ್ಕೆ ಸೇರಿದ ಹಾಗೆ ಭಾಷ್ಯಕಾರರು ಇಲ್ಲಿ ಸೂಚನೆ ಮಾಡ್ತಾರೆ. ಕೆಲವು ಮಂತ್ರಗಳನ್ನು ಸೂಚನೆ ಮಾಡಿ ಈ ಮಂತ್ರಗಳೆಲ್ಲ ನಾರಾಯಣ ಪರವಾದದ್ದೇ ಅನ್ನೋದನ್ನು ಮುಖ್ಯವಾದ ಅಂಶಗಳನ್ನು ತೆಗೆದು ಹೇಳ್ತಾರೆ. ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಸುದರ್ಶನ ಸೂರಿಗಳು ಶ್ರೀಭಾಷ್ಯದ 1ನೇ ಅಧ್ಯಾಯದ 4ನೇ ಪಾದದ ಕಡೆಯ ಅಧಿಕರಣ ಸರ್ವ ವ್ಯಾಖ್ಯಾನಾಧಿಕರಣ, ನಾವು ಅದನ್ನು ವಿಸ್ತಾರವಾಗಿ ಅಧ್ಯಯನ ಮಾಡಿದ್ದೀವಿ. ಅದು ಶ್ರೀಭಾಷ್ಯದ ರೆಕಾರ್ಡಿಂಗಲ್ಲಿ ಇದೆ, ಮತ್ತೆ ಮತ್ತೆ ಅದನ್ನು ಕೇಳಬಹುದು. ಅದನ್ನು ನೋಡಿದರೆ ಅಲ್ಲಿ ಅದರ ವಿಸ್ತಾರವಾದ ವಿಷಯ ಬರುತ್ತೆ. ಅದರಲ್ಲಿ ಪ್ರಾಣಂ ಮನಸ್ಸಿ ಸಹಕರಣೈಹಿ ಎನ್ನುವ ವಾಕ್ಯವೂ ಕೂಡ ಸರ್ವಕಾರಣೆ ಪರಮಾತ್ಮನಿ ಕಾರಣಪ್ರಾಣಾದಿ ಸರ್ವಂ ವಿಕಾರಜಾತಂ ಉಪಸಂಹೃತ್ಯ, ಅಲ್ಲಿ ಏನು ಹೇಳಿದೆ ಅಂದರೆ ಎಲ್ಲವನ್ನು ಕೂಡ ಪರಮಾತ್ಮನಲ್ಲಿ ಉಪಸಂಹಾರ ಮಾಡಿ ಪರಮಾತ್ಮನಲ್ಲಿ ಧ್ಯಾನ ಮಾಡಬೇಕು, ಕಾರಣವಾದ ವಸ್ತುವನ್ನು ಧ್ಯಾನ ಮಾಡಬೇಕು ಅಂತ ಹೇಳಿರುವಂಥದ್ದು. ಎಲ್ಲವೂ ಪರಮಾತ್ಮನ ವಿಭೂತಿ. ಎಲ್ಲರೂ ಕೂಡ ಅಲ್ಲಿ ರುದ್ರ, ಶಂಭು ಮೊದಲಾದ ಹೆಸರುಗಳೆಲ್ಲ ಬರುತ್ತೆ. ಎಲ್ಲ ಪರಮಾತ್ಮನ ವಿಭೂತಿ ಅನ್ನೋದು ಸ ಬ್ರಹ್ಮ ಸ ಶಿವಸ್ಯೇಂದ್ರ ಸೋಕ್ಷರ ಪರಮಸ್ವರಾಟ್ ನಾರಾಯಣ ಅನ್ನುವಾಕದ ಪ್ರಮಾಣವೇ, ಆ ಅರ್ಥವೇ ಎಲ್ಲ ಕಡೆಯೂ ಹೇಳಲ್ಪಡಬೇಕು ಅಂತ ಹೇಳಿ ಅದನ್ನು ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಸರ್ವಕಾರಣೇ ಪರಮಾತ್ಮನಿ, ಎಲ್ಲ ಕಾರಣವಾದ ಪರಮಾತ್ಮನಲ್ಲಿ ಕರಣ ಪ್ರಾಣಾದಿ, ಕರ್ಣ ಅಂದರೆ ಇಂದ್ರಿಯಗಳು, ಪ್ರಾಣ ಅಂತ ಹೇಳಿದ್ರೆ ಜೀವಾತ್ಮ ಅಂತ ಅರ್ಥ. ಇಲ್ಲಿ ಎಲ್ಲವನ್ನು ಕೂಡ ಉಪಸಂಹೃತ್ಯ ತಮೇವ ಪರಮಾತ್ಮ. ನಮ್ಮಲ್ಲಿ ಅಥರ್ವಶಿಕೋಪನಿಷತ್ತಿನ ವ್ಯಾಖ್ಯಾನದಲ್ಲಿ ರಂಗರಾಮಾನುಜರು ಪ್ರಾಣ ಶಬ್ದಕ್ಕೆ ಜೀವಾತ್ಮ ಅಂತಲೇ ಅರ್ಥ ಮಾಡಿದ್ದಾರೆ. ಇಲ್ಲಿ ವಿಕಾರಜಾತಂ ಅಂತ ಹೇಳಿದ್ರು ಭಾಷಿಕಾರರು. ಅಂದ ಸರ್ವಸ್ಯ ತಮೇವ ಪರಮಾತ್ಮಾನಂ ಸರ್ವಸ್ಯ ಈಶಾನಂ ಧ್ಯಾಯೀತ, ಜಗತ್ಕಾರಣನಾದವನನ್ನೇ ಧ್ಯಾನ ಮಾಡಬೇಕು ಅನ್ನೋದು ಇಲ್ಲಿ ಸರ್ವಕಾರಣೇ ಪರಮಾತ್ಮನಿ. ಕಾರಣಂತೂ ಧ್ಯೇಯ ಅಂತ ಹೇಳಿರೋದ್ರಿಂದ ಜಗತ್ಕಾರಣ ವಸ್ತುವನ್ನು ಧ್ಯಾನ ಮಾಡಬೇಕು. ತಮೇವ ಪರಮಾತ್ಮಾನಂ ಸರ್ವಸ್ಯ ಈಶಾನಂ ಧ್ಯಾಯೀತ, ಎಲ್ಲರನ್ನು ಆಳುವವನು ಅವನನ್ನು ಧ್ಯಾನ ಮಾಡಬೇಕು. ಪರಬ್ರಹ್ಮಭೂತ ನಾರಾಯಣಸ್ಯೈವ ಧ್ಯಾನಂ ವಿದಧಾತಿ, ಅವನನ್ನೇ ಧ್ಯಾನ ಮಾಡಬೇಕು ಅನ್ನೋದು ಕೂಡ ಅಲ್ಲಿ ವಿಧಿಸಲ್ಪಟ್ಟಿದೆ ಅಂತ ಹೇಳಿದ್ರು. ಅದನ್ನು ಕೂಡ ಇಲ್ಲಿ ಸುದರ್ಶನ ಸೂರಿಗಳು ವಿವರಿಸ್ತಾರೆ. ಪೂರ್ವ ಪಕ್ಷೋದಾಹೃತ ಶ್ರುತಿ ವ್ಯಾಚಷ್ಟೇ, ಕೆಲವು ಶ್ರುತಿಗಳನ್ನು ಇಲ್ಲಿ ಪೂರ್ವ ಪಕ್ಷದವರು ಹೇಳುವುದನ್ನು ತೆಗಿತಾರೆ. ಅತಃ ಕಾರಣವಾಕ್ಯೈ ಶ್ರೀಪುರುಷ ಸೂಕ್ತೇನ ಅನನ್ಯಾರ್ಥ ನಾರಾಯಣ ಅನುವಾಕಾದಿಭಿಶ್ಚ ನಾರಾಯಣಸ್ಯ ಪರಮಕಾರಣತ್ವೇನ ಪ್ರತಿಪನ್ನತ್ವಾತ್. ಇದು ಮೊದಲು ಸ್ಥಾಪನೆ ಮಾಡಿದಂತಹ ವಿಷಯ. ಇಲ್ಲಿಯವರೆಗೂ ಕಾರಣವಾಕ್ಯೈ ಅಂದರೆ ಜಗತ್ಕಾರಣತ್ವವನ್ನು ತಿಳಿಸುವ ಎಲ್ಲ ಉಪನಿಷತ್ತುಗಳಲ್ಲೂ ಬರುವಂತಹ ವಾಕ್ಯಗಳು, ತೈತಿರಿಯ, ಛಾಂದೋಗ್ಯ, ಬೃಹದಾರಣ್ಯಕ, ಎಲ್ಲೆಲ್ಲಿ ಜಗತ್ಕಾರಣತ್ವ ವಿಷಯ ಬರುತ್ತೋ ಅಲ್ಲೆಲ್ಲ ಬರುವ ಎಲ್ಲ ವಾಕ್ಯಗಳನ್ನು ಪರಿಶೀಲನೆ ಮಾಡಿ ಸಾಮಾನ್ಯ ವಿಶೇಷ ನ್ಯಾಯದಿಂದ ಕಾರಣವಾಕ್ಯಗಳಿಂದ ನಾರಾಯಣನೇ ಪರಮಕಾರಣ ಅನ್ನೋದು ಒಂದು ಶ್ರುತಿ ಪ್ರಮಾಣ ನೇರವಾಗಿ. ಎರಡನೆಯದು ಶ್ರುತಿಯಲ್ಲಿಯೇ ಬರುವ ಪುರುಷ ಸೂಕ್ತವು ಸ್ಪಷ್ಟವಾಗಿ ಪುರುಷ ಶಬ್ದಿತನಾದ ಪರಮಾತ್ಮನು ಜಗತ್ಕಾರಣ ಅನ್ನೋದನ್ನು ಸ್ಥಾಪನೆ ಮಾಡುತ್ತೆ. ನಂತರ ಅನನ್ಯಾರ್ಥ ನಾರಾಯಣ ಅನ್ನುವಾಕ, ಅಲ್ಲಿ ಮಿಕ್ಕ ಎಲ್ಲ ದೇವತೆಗಳು ಕೂಡ ಅವನ ವಿಭೂತಿ ಅಂತ ಹೇಳಿರೋದ್ರಿಂದ ಈ ಶ್ರುತಿಗಳೇ 3 ಶ್ರುತಿ ಪ್ರಮಾಣದಿಂದ ಇದನ್ನು ಸ್ಥಾಪನೆ ಮಾಡ್ತಾರೆ. ಇದುವೇ ಆಳವಂದಾರು ಕೂಡ ಸ್ತೋತ್ರರತ್ನಲ್ಲಿ ಹೇಳೋದ್ರಿಂದ ಆಚಾರ್ಯರುಗಳ ಒಂದು ಪ್ರಮಾಣವು ಹೇಳ್ತಾರೆ. ಆಪ್ತವಾಕ್ಯವೂ ಇದೆ ಇದಕ್ಕೆ. ಇದನ್ನೇ ಆಧರಿಸಿಯೇ ಆಳವಂದಾರು ಕೂಡ ಸ್ತೋತ್ರರತ್ನಲ್ಲಿ ಸ್ಥಾಪನೆ ಮಾಡಿರೋದು ಅನ್ನೋದನ್ನು ತಿಳಿಸ್ತಾರೆ ಸುದರ್ಶನ ಸೂರಿಗಳು. ಆದ್ದರಿಂದ ನಾರಾಯಣಸ್ಯ ಪರಮಕಾರಣತ್ವೇನ ಪ್ರತಿಪನ್ನತ್ವಾತ್, ನಾರಾಯಣನೇ ಪರಮಕಾರಣನು ತಿಳಿದು ಬರೋದರಿಂದ ಬ್ರಹ್ಮಶಿವಯೋ ತತ್ಸೃಜ್ಯತ್ವ ತತ್ಸಂಹಾರ್ಯತ್ವಾದಿ ಶ್ರವಣಾಚ ಇತ್ಯರ್ಥ. ಅದು ಕೂಡ ಸ್ಪಷ್ಟವಾಗಿ ಪ್ರಮಾಣಗಳಲ್ಲಿ ಕಂಡುಬರುತ್ತೆ. ಅವರು ಬ್ರಹ್ಮ ಮತ್ತು ಶಿವರು ಸೃಜ್ಯರು, ಕರ್ಮವಶ್ಯರು ಮೊದಲಾದದ್ದು. ಪ್ರಾಣಂ ಇತ್ಯಾದಿ ಶ್ರುತೇ ಅರ್ಥಂ ಸಂಗೃಹ್ಣಾತಿ ಸರ್ವಕಾರಣ ಇತಿ ಉಪಸಂಹೃತ್ಯ ಪರಮಾತ್ಮನಿ ವಿಕಾರಜಾತ ಉಪಸಂಹಾರ ಅನುಸಂಧಾಯ, ಎಲ್ಲವೂ ಅವನಲ್ಲಿ ಹೋಗಿ ಸೇರುತ್ತೆ ಅಂತ ಹೇಳಿ ಲಯವೂ ಅಲ್ಲಿ ಹೇಳಲ್ಪಟ್ಟಿದೆ. ಲಯ ಅಂದರೆ ಎಲ್ಲವೂ ಅವನಲ್ಲಿ ಪ್ರಳಯದಲ್ಲಿ ಪರಮಾತ್ಮನನ್ನು ಹೋಗಿ ಸೇರಿಕೊಳ್ಳುತ್ತೆ ಅನ್ನೋದು ಉಪಸಂಹಾರವೂ ಅಲ್ಲಿ ಹೇಳಿದೆ. ಈ ರೀತಿ ಕಾರಣನಾದವನನ್ನು ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣನಾದ ಪರಮಾತ್ಮ
ಅವನು ಎಲ್ಲರನ್ನೂ ಆಳುವವನು. ಸರ್ವಸ್ಯ ಈಶಾನಂ ಧ್ಯಾಯೀತ ಅನ್ನೋದು ಅಲ್ಲಿ ಸರ್ವಸ್ಯ ವಶೀ ಇತಿ ಪೂರ್ವವಾಕ್ಯ ಅನ್ವಯ ಪ್ರದರ್ಶನ. ಹಿಂದೆ ಸರ್ವಸ್ಯ ವಶಿ ಸರ್ವಸ್ಯ ಈಶಾನಃ ಇದು ಕೂಡ ಶ್ರುತಿವಾಕ್ಯವೇ ಇದೆ. ಎಲ್ಲವನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿರುವವನು, ಎಲ್ಲರಿಗೂ ಅವನು ಆಳುವವನು, ಎಲ್ಲರನ್ನೂ ಈಶ್ವರನಾದವನು. ಅದನ್ನೆಲ್ಲ ಅಲ್ಲಿ ಸ್ಥಾಪನೆ ಮಾಡಿದೆ ಅಂತ ಹೇಳಿ ಪರಬ್ರಹ್ಮಭೂತ ನಾರಾಯಣಸ್ಯೈವ ಧ್ಯಾನಂ ವಿದಧಾತಿ. ಈ ವಾಕ್ಯಗಳೆಲ್ಲ ಪೂರ್ವ ಪಕ್ಷದವರು ಎತ್ತಿರುವ ಉದಾಹರಣೆಗಳು. ಅದಕ್ಕೆಲ್ಲ ನಾರಾಯಣ ಪರವಾದದ್ದು ಅನ್ನೋದನ್ನು ಸಮರ್ಥನೆ ಮಾಡ್ತಾರೆ. ಪತಿಂ ವಿಶ್ವಸ್ಯ ನ ತಸ್ಯ ಈಶೇ ಕಶ್ಚನ ಇತಿ ತಸ್ಯೈವ ಸರ್ವೇಶಾನತ ಪ್ರತಿಪಾದಿತ. ಮಹಾನಾರಾಯಣದಲ್ಲಿ ಇದು ಹಿಂದೆಯೇ ಹೇಳಿದ್ರು. ಇದು ಪತಿಂ ವಿಶ್ವಸ್ಯ ಆತ್ಮೇಶ್ವರಂ ಶಾಶ್ವತಂ ಶಿವಮಚ್ಯುತಂ ಮೊದಲಾದದ್ದು. ಪತಿ ಶಬ್ದದಿಂದ ಶೇಷಿತ್ವವು ಹೇಳಲ್ಪಟ್ಟಿದೆ. ಪರಮಾತ್ಮನೇ ಸರ್ವಶೇಷಿಯಾದವನು. ನ ತಸ್ಯ ಈಶೇ ಕಶ್ಚನ, ತಸ್ಯ ನಾಮ ಮಹದ್ಯಶಃ, ಅವನಿಗೆ ಮಹದ್ಯಶಸ್ ಅನ್ನುವ ಒಂದು ಹೆಸರಿದೆ, ನಾಮಧೇಯವಿದೆ. ಅವನನ್ನು ಆಳುವವರು ಇನ್ನೊಬ್ಬರು ಇಲ್ಲ. ನತಸ್ಯ ಕಶ್ಚನ ಈಶೇ, ಅವನನ್ನು ಆಳುವವರು ಯಾರೂ ಇಲ್ಲ, ಅವನೇ ಈಶ್ವರ ಎಲ್ಲರಿಗೂ. ಸರ್ವ ಈಶಾನತ, ಎಲ್ಲರನ್ನು ಆಳುವುದು, ಅದು ಎಲ್ಲರಿಗೂ ಆ ಈಶ್ವರನಾದವನು. ಆದ್ದರಿಂದಲೇ ಅತೇವ ಸರ್ವೈಶ್ವರ್ಯ ಸಂಪನ್ನ ಸರ್ವೇಶ್ವರ ಶಂಭು ಆಕಾಶ ಮಧ್ಯೆ ಧ್ಯೇಯ ಅಂತ ಈ ವಾಕ್ಯ. ಅದನ್ನು ಹೇಳ್ತಾರೆ. ಇತಿ ನಾರಾಯಣಸ್ಯೈವ ಪರಮಕಾರಣಸ್ಯ ಶಂಭು ಶಬ್ದವಾಚ್ಯಸ್ಯ ಧ್ಯಾನಂ ವಿಧೀಯತೆ. ಆದ್ದರಿಂದ ಜಗತ್ಕಾರಣನಾದವನೇ ಧ್ಯಾನ ಮಾಡಲ್ಪಡಬೇಕು ಅಂತ ಅರ್ಥ. ಶಂಭು ಧ್ಯೇಯ ಅಂತ ಹೇಳಿರೋದು ಇಲ್ಲಿ ಈ ಆಕಾಶ ಮಧ್ಯೆ ಶಂಭು ಧ್ಯೇಯ ಅಂತ ಹೇಳಿರುವಾಗ ಸರ್ವೇಶ್ವರ್ಯ ಸಂಪನ್ನನಾದ ಸರ್ವೇಶ್ವರನಾದವನು ಯಾರು ಅಂದರೆ ಪತಿಂ ವಿಶ್ವಸ್ಯ ನ ಸಸ್ಯ ಈಶೇ ಕಶ್ಚನ ಅಂತ ಹೇಳಲ್ಪಟ್ಟ ಶ್ರೀಮನ್ನಾರಾಯಣನೇ ಇಲ್ಲಿ ಶಂಭು ಶಬ್ದದಿಂದ ಹೇಳಲ್ಪಟ್ಟಿದ್ದಾನೆ ಅನ್ನೋದು ಭಾಷಿಗಾರರು ತಿಳಿಸ್ತಾರೆ. ಪರಮ ಕಾರಣನಾದ ಶಂಭು ಶಬ್ದವಾಚ್ಯಸ್ಯ ಧ್ಯಾನಂ ಒಂದು ಪ್ರಶ್ನೆ ನಂಗೆ. ಹೇಳಿ. ಶಂಭು ಶಬ್ದ ನಾರಾಯಣ ಪರ ಹೇಗಾಗತ್ತೆ? ವ್ಯುತ್ಪತ್ತಿ ಹೇಗಾಗತ್ತೆ? ಸಹಸ್ರನಾಮದಲ್ಲೇ ಹೇಳಿದ್ಯಲ್ಲ, ಅದಕ್ಕಿಂತ ಹೇಗಬೇಕು? ಶಂಭು ಶಬ್ದ ಮಂಗಳಕರ ಅಂತ ಅಷ್ಟೇ. ಮಂಗಳಕರ ಮಂಗಳಕರ. ಹೌದು. ಶಂ ಭಾವಯತಿ ಇತಿ ಶಂಭು. ಶಂ ಅಂದ್ರೆ ಮಂಗಳ. ಶಿವ ಅನ್ನೋ ಅರ್ಥನೇ ಬರುತ್ತೆ. ಶಿವ ಅಲ್ಲ, ಶಿವ ಅದೇ ಮಂಗಳಕರ ಅನ್ನೋದು ಅರ್ಥ. ಶಿವ ಶಿವ ಅಂದ್ರೂ ಮಂಗಳಕರ ತಾನೆ. ಹೌದು ಹೌದು. ಶಂಭಾವಯತಿ ಶಂಭು. ಅದು ವಾಚಸ್ಪತಿ ಸೂಕ್ತದಲ್ಲೂ ಬೇಕಾದಷ್ಟು ಕಡೆ ಬರುತ್ತೆ. ವೇದದಲ್ಲಿ ವಾಚಸ್ಪತಿ ಸೂಕ್ತ ಅಂತ ಇದೆ. ವಾಚಸ್ಪತಿಂ ವಿಶ್ವಕರ್ಮಾಣ ಮೂತಯೇ ಮನೋಯುಚಂ ವಾಜೆ ಅದ್ಯಾಹುವೆ ವಾಚಸ್ಪತಿ ಸೂಕ್ತ ಬರುತ್ತೆ. ಅಲ್ಲಿ ನೇದಿಷ್ಠ ಕಹವನಾನಿ ದೋಷತೆ ವಿಶ್ವಶಂಭೂ ಅವಸೆ ಸಾಧು ಕರ್ಮ. ವಿಶ್ವಶಂಭೂ ಅಂತ ಇದೆ. ವಿಶ್ವಕ್ಕೆಲ್ಲ ಶಂಭಾವಯತಿ, ಎಲ್ಲರಿಗೂ ಮಂಗಳವನ್ನೇ ಅವನು ಉಂಟು ಮಾಡ್ತಾನೆ ಎನ್ನುವುದರಿಂದ ವಿಶ್ವಶಂಭೂ ಅಂತ ಅವನಿಗೆ ಹೇಳಿದೆ. ವಾಚಸ್ಪತಿ ಸೂಕ್ತ ಅಂತ ಹೈಗ್ರೀವನ ವಿಷಯದಲ್ಲಿ ಹೇಳಿರೋದು. ತೈತಿರಿಯ ಸಂಹಿತೆಯಲ್ಲಿ ಬರುತ್ತೆ ಅದು ವಾಚಸ್ಪತಿ ಸೂಕ್ತ. ಅದರಲ್ಲಿಯೂ ವಿಶ್ವಶಂಭೂ ಅವಸೆ ಸಾಧು ಕರ್ಮ ಅದು ಬರುತ್ತೆ. ಶಂಭಾವಯತಿ ಅಂತ ಶಂಭು ಅನ್ನೋ ಶಬ್ದಕ್ಕೆ ವ್ಯುತ್ಪತ್ತಿ. ಆದ್ದರಿಂದ ಅದಕ್ಕೂ ಕೂಡ ಅದು ಪರಮಾತ್ಮನ ಪರವಾಗಿ ಶಂಭು ವಾಚ್ಯಸ್ಯ ಧ್ಯಾನಂ ವಿಧೀಯತೆ. ಆದ್ದರಿಂದ ಇಲ್ಲಿಯೂ ಮಿಕ್ಕ ಎಲ್ಲ ಧರ್ಮಗಳನ್ನು ತೆಗೆದುಕೊಂಡು ಕಾರಣತ್ವ ಮೊದಲಾದ ಇದೆಲ್ಲ ಹೇಳಿರೋದ್ರಿಂದ ಸರ್ವೇಶ್ವರತ್ವ, ಸರ್ವಶೇಷಿತ್ವ, ಸರ್ವಕಾರಣತ್ವ ಇದೆಲ್ಲ ಹೇಳೋದ್ರಿಂದ ಈ ಶಬ್ದಗಳು ನಾರಾಯಣ ಪರವೇ ಅನ್ನೋದನ್ನು ಶ್ರುತಿಯು ಕೂಡ ಹೇಳುತ್ತೆ. ಕಶ್ಚ ಧ್ಯೇಯ ಇತಿ ಆರಭ್ಯ ಕಾರಣಂತೂ ಧ್ಯೇಯ ಅಂತ ಹೇಳಿ ಕಾರಣನನ್ನು ಧ್ಯಾನ ಮಾಡಬೇಕು. ಅದು ಕೂಡ ಅಥರ್ವಶಿಕೋಪನಿಷತ್ತೆ. ಈ ಮಂತ್ರಗಳು ಬರುವಂತಹ ಉಪನಿಷತ್ತು ಯಜುರ್ವೇದಕ್ಕೆ ಸೇರಿದ ಉಪನಿಷತ್ತೆ ಕಶ್ಯ ಧ್ಯೇಯ. ಅದಕ್ಕೆ ರಂಗರಾಮಾನುಜರ ವ್ಯಾಖ್ಯಾನವೂ ಇದೆ ಅಥರ್ವಶಿಕೋಪನಿಷತ್ತಿಗೆ. ಕಶ್ಯ ಧ್ಯೇಯ ಅಂತ ಆರಂಭಿಸುತ್ತೆ. ಯಾರನ್ನು ಧ್ಯಾನ ಮಾಡಬೇಕು. ಕಾರಣಂತೂ ಧ್ಯೇಯ ಅಂತ ಹೇಳಿರೋದ್ರಿಂದ ಜಗತ್ಕಾರಣ ವಸ್ತುವನ್ನು ಧ್ಯಾನ ಮಾಡಬೇಕು. ಜಗತ್ಕಾರಣತ್ವವನ್ನು ಅದಕ್ಕೆ ಬಾದರಾಯಣರು 2 ಅಧ್ಯಾಯದಲ್ಲಿ ಸ್ಥಾಪನೆ ಮಾಡ್ತಾರೆ. ಬ್ರಹ್ಮಸೂತ್ರದಲ್ಲಿ ಮೊದಲು ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಜಗತ್ಕಾರಣತ್ವವನ್ನು ಸ್ಥಾಪನೆ ಮಾಡಿ, 2ನೇ ಅಧ್ಯಾಯದಲ್ಲಿ ಪ್ರಕೃತಿ ಪುರುಷರು ಕಾರಣವಲ್ಲ. ಮತ್ತು ಇತರ ಮೊದಲನೇ ಅಧ್ಯಾಯದಲ್ಲಿಯೂ ಅದೇ ಬರೋದು. ಎಲ್ಲ 4 ಪಾದಗಳಲ್ಲಿಯೂ ಕೂಡ ಶ್ರುತಿಯ ವಾಕ್ಯಗಳನ್ನು ತೆಗೆದುಕೊಂಡು ಜಗತ್ಕಾರಣತ್ವ ಪರಮಾತ್ಮನೇ ಪರಬ್ರಹ್ಮನೇ ಹೊರತು ಪ್ರಕೃತಿ ಪುರುಷರಲ್ಲ.
ಎರಡನೇ ಅಧ್ಯಾಯದಲ್ಲಿ ಮಿಕ್ಕ ಮತಗಳು ಜಗತ್ಕಾರಣ ವಿಷಯದಲ್ಲಿ ಹೇಳುವ ಪರಮಾಣು ಕಾರಣವಾದ, ಪ್ರಧಾನ ಕಾರಣವಾದ ಇವುಗಳನ್ನೆಲ್ಲ ಇನ್ನು ಸ್ಪಷ್ಟವಾಗಿ ತಳ್ಳಿ ಹಾಕಿದ್ದಾರೆ ಅದರಲ್ಲಿ. ಹೀಗೆ 2 ಅಧ್ಯಾಯದಲ್ಲಿ ಜಗತ್ ಕಾರಣತ್ವವನ್ನು ಮೊದಲು ಸ್ಥಾಪನೆ ಮಾಡೋದು ಬಾದರಾಯಣರು. ಯಾಕೆ ಅಂದರೆ ಜಗತ್ಕಾರಣವೇ ತತ್ವ, ಅದನ್ನು ತಿಳಿದುಕೊಳ್ಬೇಕು ಮೊದಲು. 3ನೇ ಅಧ್ಯಾಯದಲ್ಲಿ ಅದರ ಧ್ಯಾನವು ಹೇಳಲ್ಪಟ್ಟಿದೆ, ಉಪಾಸನೆ. 4ನೇ ಅಧ್ಯಾಯದಲ್ಲಿ ಫಲ. ಹೀಗೆ ತತ್ವಹಿತ ಪುರುಷಾರ್ಥಗಳು 4 ಅಧ್ಯಾಯದಲ್ಲಿ ಮಾಡುವಾಗ ಬಾದರಾಯಣರು ಧ್ಯೇಯವಾದ ವಸ್ತುವನ್ನು ಮೊದಲು ಸ್ಥಾಪನೆ ಮಾಡಿ ಅದರ ಧ್ಯಾನ ಹೇಗೆ ಮಾಡಬೇಕು ಅನ್ನೋ ಉಪಾಸನೆ ವಿಷಯ 3ನೇ ಅಧ್ಯಾಯದಲ್ಲಿ ಹೇಳಿ ಅದರಿಂದ ಬರುವ ಫಲವನ್ನು 4ನೇ ಅಧ್ಯಾಯದಲ್ಲಿ ಹೇಳಿರೋದು. ಅದು ಕೂಡ ವಿಶೇಷವಾಗಿ ತಿಳಿಬಹುದು ಹಾಗೆ. ಆದ್ದರಿಂದ ಶ್ರುತಿಗೆ ಅನುಗುಣವಾಗಿಯೇ ಇರೋ ವಿಷಯಗಳು. ಕಶ್ಯ ಧ್ಯೇಯ ಕಾರಣಂತೂ ಧ್ಯೇಯ ಅಂತಲೇ ಆರಂಭಿಸುತ್ತೆ. ಕಾರ್ಯಸ್ಯ ಅಧ್ಯೇಯತಾಪೂರ್ವಕಂ, ಕಾರ್ಯವು ಧ್ಯಾನ ಮಾಡಲ್ಪಡುವುದಕ್ಕೆ ಪಟ್ಟರೆ ಅದರಿಂದ ಮೋಕ್ಷ ಸಿಗೋದಿಲ್ಲ. ಅಧ್ಯೇಯತ, ಕಾರ್ಯವು ಧ್ಯೇಯವಾದ ವಸ್ತುವಲ್ಲ, ಕಾರಣವನ್ನು ಧ್ಯಾನ ಮಾಡಬೇಕು ಅಂತ ಶ್ರುತಿ ಹೇಳುತ್ತೆ. ಕಾರಣೈಕ ಧ್ಯೇಯತಾ ಪರತ್ವಾತ್ ವಾಕ್ಯಸ್ಯ, ಕಾರಣವನ್ನೇ ಧ್ಯಾನ ಮಾಡಬೇಕು ಅನ್ನೋದು ಹೇಳಿರೋದ್ರಿಂದ ಸ್ಪಷ್ಟವಾಗಿ ಈ ವಾಕ್ಯದಿಂದ ತಿಳಿಬಹುದು. ಅಲ್ಲ, ಇಲ್ಲಿ ಶಂಭುರಾಕಾಶ ಮಧ್ಯೆ ಧ್ಯೇಯ ಇತಿ ವಾಕ್ಯೆ ಕಾರಣತ್ವಮಪಿ ವಿಧೇಯಂ ಸ್ಯಾತ್ ಇತ್ಯತ್ರ ಕಶ್ಚ ಇತಿ. ಇಲ್ಲಿ ಬರೀ ಧ್ಯೇಯತ್ವವು ಹೇಳಿದೆ, ಶಂಭು ಶಬ್ದ ವಾಚ್ಯನಾದವನಿಗೆ ಧ್ಯೇಯತ್ವವು ಹೇಳಿದೆಯೇ ಹೊರತು ಶಂಭು ಶಬ್ದ ವಾಚ್ಯನಾದವನಿಗೆ ಕಾರಣತ್ವ ಹೇಳಲಿಲ್ಲ. ಕಾರಣತ್ವವನ್ನು ಧ್ಯಾನ ಮಾಡಬೇಕು ಅಂತ ಹೇಳಿ ಇಲ್ಲಿ ಧ್ಯೇಯತ್ವ ಮಾತ್ರ ಹೇಳಿದೆ. ಧ್ಯೇಯತ್ವ ಹೇಳಿರುವ ಕಡೆ ಕಾರಣತ್ವವನ್ನು ಯಾಕೆ ನಾವು ಹೇಳಿರ್ಬೋದು ಅಂತ ಊಹೆ ಯಾಕೆ ಮಾಡಬಾರ್ದು, ಅಲ್ಲಿಯೂ ವಿಧಿಸ್ಕೋರು ಹಾಗೆ ಇರ್ಬೋದಲ್ಲ ಅಂತ ಹೇಳಿದ್ರೆ ಶ್ರುತಿ ಹೇಳ್ತು ಕಾರಣತ್ವ ಹೇಳಿಲ್ಲ, ಇಲ್ಲಿ ಬರೀ ಧ್ಯೇಯತ್ವ ಹೇಳಿದೆ. ಕಾರಣತ್ವವನ್ನು ಧ್ಯಾನ ಮಾಡಬೇಕು. ಕಾರಣವಾಕ್ಯಗಳು ನಾರಾಯಣ ಪರತ್ವವನ್ನೇ ಹೇಳುತ್ತೆ. ಆದ್ದರಿಂದ ಸುಬಾಲೋಪನಿಷತ್ತಿಗೆ ಕಡೆಯಲ್ಲಿ ನಾರಾಯಣ ಶಬ್ದವೇ ಸ್ಪಷ್ಟವಾಗಿ ಕಾರಣ ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಜಗತ್ಕಾರಣವನ್ನು ವಾಕ್ಯಗಳು ಮೊದಲು ಪ್ರಧಾನ. ಅದಕ್ಕೆ ಶ್ರುತಿಯ ಕಾರಣ ವಾಕ್ಯಗಳು ಪುರುಷ ಸೂಕ್ತ, ನಾರಾಯಣ ಅನ್ನುವಾಗ ಈ ಮೂರನ್ನು ಇಟ್ಟುಕೊಂಡು ಜಗತ್ಕಾರಣವಾದ ವಸ್ತು ನಾರಾಯಣ ಅನ್ನೋದನ್ನು ಮೊದಲು ಸ್ಥಾಪನೆ ಮಾಡಿದ್ರು ಇಲ್ಲಿ ಭಾಷ್ಯಕಾರಿ ಪ್ರಕರಣದಲ್ಲಿ. ಅದಾದ ಮೇಲೆ ಮಿಕ್ಕ ಕಡೆಗಳಲ್ಲಿ ಶಂಭುವಿಗೆ ಧ್ಯೇಯತ್ವ ಹೇಳಿದೆ, ಇನ್ನೊಬ್ಬನಿಗೆ ಧ್ಯೇಯತ್ವ ಹೇಳಿದೆ. ಈ ಪ್ರಕರಣಗಳನ್ನ ತೆಗೆದುಕೊಂಡು ಇಲ್ಲಿ ಹೇಳಿರುವುದೆಲ್ಲ ಬರೀ ಧ್ಯೇಯತ್ವ ಕಾರಣತ್ವವನ್ನು ಇಟ್ಕೊಂಡು ಈ ಧ್ಯೇಯವಾದ ವಸ್ತು ಯಾವುದು ಅಂತ ನಿಶ್ಚಯ ಮಾಡಬೇಕು. ಕಾರಣತ್ವ ನಾರಾಯಣ ಅಂತ ನಿಶ್ಚಯ ಮಾಡಿದ ಮೇಲೆ ಧ್ಯೇಯವಾದದ್ದು ಕೂಡ ನಾರಾಯಣ ಪರವೇ ಆಗಿರಬೇಕು ಅನ್ನೋದು ತಿಳಿದು ಬರುತ್ತೆ. ಆದ್ದರಿಂದ ಆ ರೀತಿ ಇಲ್ಲಿ ನಿರ್ವಾಹ ಮಾಡ್ತಾರೆ. ಶಂಭುರಾಕಾಶ ಮಧ್ಯೆ ಧ್ಯೇಯ ಇತಿ ವಾಕ್ಯೆ ಕಾರಣತ್ವ ವಿಧೇಯಂ ಸ್ಯಾತ್ ಇತ್ರತ್ರ ಆಹ. ಕಾರಣತ್ವವು ಯಾಕೆ ಇಲ್ಲಿ ವಿಧಿಸಲ್ಪಟ್ಟಿದೆ ಅಂತ ಹೇಳಬಾರ್ದು ಅಂದರೆ ಅದಕ್ಕೆ ಇಲ್ಲಿ ಹೇಳಿದ್ರು ಕಶ್ಯ ಧ್ಯೇಯ ಕಾರಣಂತೂ ಧ್ಯೇಯ. ಜಗತ್ಕಾರಣ ವಸ್ತುವನ್ನು ಮೊದಲು ತಿಳಿದುಕೊಂಡ್ರೆ ಇಲ್ಲಿ ಧ್ಯೇಯವಾದದ್ದು ಯಾವುದು ಅನ್ನೋದು ತಿಳಿಯುತ್ತೆ ಆವಾಗ. ಕಾರಣತ್ವ ಅನುವಾದೇನ ಧ್ಯೇಯತಾ ವಿಧಿ ಪರಮಿದಂ ವಾಕ್ಯಂ ಪ್ರತೀಯತೆ. ಕಶ ಧ್ಯೇಯ ಕಾರಣವನ್ನು ಅನುವಾದ ಮಾಡಿ ಧ್ಯೇಯವಾದದ್ದನ್ನು ತಿಳಿಸ್ತಾ ಇದ್ದೇನೆ. ಕಾರಣತು ಧ್ಯೇಯ ಇತಿ ಪ್ರಶ್ನ ಪ್ರತಿವಚನಾಭ್ಯಾಂ, ಪ್ರಶ್ನೆ ಮತ್ತು ಉತ್ತರಗಳಿಂದ ಕಾರಣವಾದ ವಸ್ತುವೇ ಇದು ಅನ್ನೋದು ತಿಳಿಯುತ್ತೆ. ನಹಿ ಕಿಂಕಾರಣಂ ಇತ್ಯಸ್ಯ ಪ್ರಶ್ನಸ್ಯ ಇದಂ ಕಾರಣಂ ಇತಿ ಪ್ರತಿವಚನಂ ಶ್ರೂಯತೆ. ಕಿಂ ಕಾರಣಂ ಬ್ರಹ್ಮ ಕುತಸ್ಮ ಜಾತಾಹ ಅಂತ ಅಲ್ಲಿ ಇದರಲ್ಲಿ ಶ್ವೇತಾಶ್ವತರ ಉಪನಿಷತ್ತಿನ ಮೊದಲು ಮಂತ್ರ ಅಲ್ಲಿ ಎಲ್ಲರೂ ಸೇರ್ಕೊಂಡು ಇಲ್ಲಿ ಏನು ಪ್ರಶ್ನೆ ಮಾಡಿದ್ರು ಅಂದರೆ ಕಿಂ ಕಾರಣಂ ಬ್ರಹ್ಮ ಕುತಸ್ಮ ಜಾತಾಹ ಜೀವಾಮಕೇನ ಕ್ವಚ ಸಂಪ್ರತಿಷ್ಠಾಹ ಅಂತ ಹೇಳಿ ಆ ರೀತಿ ಅಲ್ಲಿ ಮಂತ್ರ ಆರಂಭಿಸುತ್ತೆ. ಅಲ್ಲಿ ಕಿಂ ಕಾರಣಂ ಅಂದಾಗ ಇದಂ ಕಾರಣಂ ಅಂತ ಪ್ರಶ್ನೆ ಉತ್ತರ ಹೇಳಿಲ್ವಲ್ಲ ಅಂತ ಹೇಳಿದ್ರೆ ಧ್ಯಾನ ಯೋಗಾನುಗತ ಅಪಶ್ಯನ್ ತೇ ಧ್ಯಾನ ಯೋಗಾನುಗತ ಅಪಶ್ಯನ್ ಧ್ಯಾನ ಮಾಡಿ ತಿಳ್ಕೊಂಡ್ರು ಅವರು ಬೇರೆ ಯಾವುದು ಕಾರಣವಲ್ಲ ಅಂತ ತಿಳ್ಕೊಂಡ್ರು ಅನ್ನೋದರಿಂದ ನಾರಾಯಣ ಪರತ್ವ ಅಲ್ಲಿಯೂ ತಿಳಿದು ಬರುತ್ತೆ ಅಂತ ಅರ್ಥ. ಬೇರೆ ಯಾವುದು ಅಲ್ಲ ಅಂತ ಹೇಳಿ ತಿಳ್ಕೊಳ್ತಾರೆ. ಅಲ್ಲಿ ಬೇರೆ ಯಾವುದು ಕಾರಣವಾಗಿರ್ಬೋದು, ಅದೃಷ್ಟ ಕಾರಣವಾಗುವುದೇ, ಇದು ಕಾರಣವಾಗುವುದೇ, ಅದು ಕಾರಣ ಪ್ರಕೃತಿ ಕಾರಣವಾಗಿರ್ಬೋದೇ, ಇದೆಲ್ಲವೂ ಅಲ್ಲಿ ಬರುತ್ತೆ. ಅದೆಲ್ಲ ಯಾವುದು ಕಾರಣವಲ್ಲ ಅನ್ನೋದು. ಕಾಲ ಸ್ವಭಾವೋ ನಿಯತಿರಿ ಯದೃಚ್ಛ, ಕಾಲ ಸ್ವಭಾವ ನಿಯತಿ ಯದೃಚ್ಛ, ಭೂತಾನಿ ತಾನಿ ಪುರುಷ ಇತಿ ಚಿಂತ್ಯಂ, ಪಂಚಭೂತಗಳು ಇಲ್ಲ ಜೀವಾತ್ಮನೋ ಸಂಯೋಗ ಯೇಷಾಂ ನತು
ಆತ್ಮಭಾವಾತ್ ಆತ್ಮಾಪಿ ಅನೀಶಃ ಸುಖ ದುಃಖ ಹೇತೋ. ಎರಡನೇ ಮಂತ್ರ ಶ್ವೇತಾಶ್ವರ ಉಪನಿಷತ್ತಿನಲ್ಲಿ ದಿ ಕಾಲವೋ ಸ್ವಭಾವೋ ನಿಯತಿ ಎದೃಚ್ಛ ಭೂತಾನಿ ಪುರುಷಃ ಸಂಯೋಗ ಯೇಷಾಂ ಪಂಚಭೂತಗಳೊಡನೆ ಸಂಸೃಷ್ಟನಾದ ಜೀವಾತ್ಮನೋ ಎಲ್ಲವನ್ನು ಹೇಳಿ ಇದ್ಯಾವುದು ಅವನು ಕೂಡ ಸುಖ ದುಃಖ ಹೇತು ಸುಖ ದುಃಖಗಳನ್ನೆಲ್ಲ ಅನುಭವಿಸ್ತಾನೆ, ಅವನು ಕಾರಣ ಆಗಕ್ಕೆ ಸಾಧ್ಯವಿಲ್ಲ. ಎಲ್ಲ ಹೇಳಿ ಆಮೇಲೆ ತೇ ಧ್ಯಾನ ಯೋಗ ಅನುಗತ ಅಪಶ್ಯನ್, ಧ್ಯಾನ ಮಾಡಿ ತಿಳ್ಕೊಂಡ್ರು ಕಾರಣವನ್ನು, ಹೀಗೆ ಹೇಳಿರುವಂಥದ್ದು. ಆದ್ದರಿಂದ ಕಾರಣತ್ವ ಅಲ್ಲಿ ಇದಕ್ಕೆ ಎಲ್ಲ ಕಡೆಯೂ ಹೀಗೆ ಪ್ರಶ್ನೆ ಉತ್ತರ ಬರಬೇಕಾಗಿಲ್ಲ, ನೇರವಾಗಿ ಕಿಂ ಕಾರಣಂ ಮಿತಿ ಇದಂ ಕಾರಣಂ ಪ್ರತಿವಚನಂ ನ ಶ್ರೂಯತೆ. ಇಲ್ಲಿ ಸುದರ್ಶನ ಸೂರಿಗಳೇ ಪ್ರಶ್ನೆ ಹಾಕೋತಾರೆ, ಹೇಳಿದ್ವಲ್ಲ. ಆದ್ದರಿಂದ ಕಾರಣತ್ವ ಅನುವಾದೇನ ಧ್ಯೇಯತ್ವ ವಿಧೀಯತೆ ಇತಿ ನಿಶ್ಚೀಯತೆ. ಕಾರಣತ್ವ ಅನುವಾದಶ್ಚ ತತ್ ಪ್ರತಿಪಾದಕ ವಾಕ್ಯಾಂತರ ಸಾಪೇಕ್ಷ. ಆದ್ದರಿಂದ ಕಾರಣತ್ವ ಅನ್ನೋದಲ್ಲಿ ಇರಬೇಕಾದ್ರೆ ಆ ಕಾರಣತ್ವವನ್ನು ತಿಳಿಸುವಂತಹ ಇನ್ನೊಂದು ವಾಕ್ಯದ ಅಪೇಕ್ಷೆ ಇದೆ. ಅನುವಾದ ಮಾಡಿರಬೇಕಾದ್ರೆ ರೀಸ್ಟೇಟ್ಮೆಂಟ್, ಕಾರಣ ಇಲ್ಲಿ ಹೇಳಿರಬೇಕಾದ್ರೆ ಬೇರೆ ಒಂದು ವಾಕ್ಯದಲ್ಲಿ ಸ್ಪಷ್ಟವಾಗಿ ಕಾರಣತ್ವವನ್ನು ಹೇಳಿರಬೇಕು. ಶಿವನಿಗೆ ಸೃಷ್ಟಿ ಹೇಳಿದೆ, ಅವನಿಗೆ ಸೃಜ್ಯನಾದವನು ಅಂತ ಹೇಳಿದೆ, ಸ್ಪಷ್ಟವಾಗಿ ಅನೇಕ ಕಡೆ ಹೇಳಿದೆ. ಆದ್ದರಿಂದ ಅದಕ್ಕೆ ಅನುಗುಣವಾಗಿ ಅರ್ಥ ಮಾಡಬೇಕು. ತದನುಗುಣ್ಯೇನ ಅನುವಾದ ಕರ್ತವ್ಯ ಇತಿ ಅನುವಾದ ರೂಪತ್ವ ನಾರಾಯಣಸ್ಯೈವ ಧ್ಯೇಯತ್ವ ವಿಧಿ ಇತ್ಯರ್ಥಃ. ಆದ್ದರಿಂದ ಕಾರಣತ್ವವು ಎಲ್ಲಿ ಸ್ಪಷ್ಟವಾಗಿ ತಿಳಿದು ಬರ್ತೋ ಅದುವೇ ಇಲ್ಲಿ ಧ್ಯೇಯ ಅನ್ನೋದನ್ನು ತಿಳ್ಕೊಳ್ಬೇಕು. ಒಂದು ತಸ್ಯೈವ ನಾರಾಯಣಸ್ಯ ಪರಮಕಾರಣತ ಶಂಭುಶಬ್ದವಾಚ್ಯತಾ ಚ ಪರಮಕಾರಣ ಪ್ರತಿಪಾದನೈಕ ಪರೇ ನಾರಾಯಣನು ಆಕೆಯವ ಪ್ರತಿಪನ್ನ ಇತಿ. ಅಲ್ಲಿಯೇ ఇప్పుడు ಸಬ್ರಹ್ಮ ಸಶಿವಸೇಂದ್ರ ಅಂತ ಹೇಳಿರೋದ್ರಲ್ಲಿಯೇ ಅವನೇ ಪರಮಕಾರಣನಾದವನು ನಾರಾಯಣನೇ. ಶಂಭುಶಬ್ದ ವಾಚ್ಯತ್ವವು ಅವನಿಗೇ ಇದೆ. ಸರ್ವೇ ವೇದ ಯತ್ಪದಮಾಮನಂತಿ ಎನ್ನುವುದೇ ಸ್ಪಷ್ಟವಾಗಿ ತಿಳಿಸ್ತೇ. ವೇದೈಶ್ಚ ಸರ್ವೈರಹಮೇವ ವೇದ್ಯ ಮೊದಲಾದ್ದೆಲ್ಲ ಶ್ರುತಿ ಸ್ಮೃತಿಗಳಲ್ಲಿ ಅನೇಕ ಕಡೆ ಕಂಡು ಬರುತ್ತೆ. ಪರಮಕಾರಣ ಪ್ರತಿಪಾದನ ಏಕಪರೆ ನಾರಾಯಣಾನುವಾಕವು ಅದನ್ನೇ ತಿಳಿಸೋದು, ಪರಮಕಾರಣವಾದದ್ದು ಅನ್ನೋದನ್ನೇ ಅದರಲ್ಲಿಯೇ ತಿಳಿದು ಬರುತ್ತೆ. ಆದ್ದರಿಂದ ತದ್ವಿರೋಧಿ ಅರ್ಥಾಂತರ ಪರಿಕಲ್ಪನಂ ಕಾರಣಸ್ಯೈವ ಧ್ಯೇಯತ್ವ ವಿಧಿವಾಕ್ಯೇ ನೈಯುಜ್ಯತೆ. ಆದ್ದರಿಂದ ಅದಕ್ಕೆ ವಿರುದ್ಧವಾಗಿ ಬರೀ ಧ್ಯೇಯತ್ವವನ್ನು ವಿಧಿಸುವ ವಾಕ್ಯದಲ್ಲಿ ಇನ್ಯಾವುದೋ ಒಂದಕ್ಕೆ ಕಾರಣತ್ವವನ್ನು ಹೇಳೋದು ಸರಿ ಇಲ್ಲ ಅಂತ ಹೇಳಿ ಅದನ್ನು ತಿಳಿಸ್ತಾರೆ. ಆದ್ದರಿಂದ ಇಲ್ಲಿ ಅದನ್ನೇ ಹೇಳ್ತಾ ಇಲ್ಲಿ ವಿವರಿಸ್ತಾರೆ. ಅನುವಾದ ರೂಪತ್ವಮಸ್ತು ತಥಾಪಿ ಶಿವ ಏವ ಕಾರಣತ್ವೇನ ಅನೂದ್ಯತೆ ತಸ್ಯೈವ. ಎಲ್ಲ ಪೂರ್ವ ಪಕ್ಷಗಳು, ಇವನಿಗೆ ಯಾಕೆ ಕಾರಣತ್ವ ಹೇಳಬಾರ್ದು, ಪರಮ ಕಾರಣತ ಶಂಭುಶಬ್ಬ ವಾಚ್ಯತಾ ಚ ಅಂತ ಇಲ್ಲಿ ಭಾಷ್ಯಕಾರ ಹೇಳಿರೋದಕ್ಕೆ ಅನುವಾದ ರೂಪತ್ವೇನ ವಾಕ್ಯಾಂತರ ಸಾಪೇಕ್ಷತ್ವಾತ್ ತದ್ವಿರುದ್ಧ ಪ್ರತಿಪಾದನ ಅಯೋಗಾತ್. ವಾಕ್ಯಾಂತರ ಸಾಪೇಕ್ಷೆ ಅಂದರೆ ಇನ್ನೊಂದು ವಾಕ್ಯದ ಅಪೇಕ್ಷೆ ಇದೆ. ಅನುವಾದವಾಗಿದ್ದರೆ ಎಲ್ಲಾದರೂ ಒಂದು ಕಡೆ ರೀಸ್ಟೇಟ್ ಮಾಡಿದರೆ, ಇನ್ನೊಂದು ಕಡೆ ಒಂದು ವಿಷಯವನ್ನು ಮತ್ತೆ ಅಲ್ಲಿ ಹೇಳಿದರೆ ಇದಕ್ಕೆ ಒಂದು ಸರಿಯಾದ ವಾಕ್ಯ, ಇದನ್ನು ಸ್ಥಾಪನೆ ಮಾಡುವಂತಹ ವಾಕ್ಯ ಬೇರೆ ಒಂದು ಕಡೆ ಕಂಡು ಬರಬೇಕು. ಆದ್ದರಿಂದ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಅನ್ನೋದು ಅನುವಾದ ವಾಕ್ಯ. ಅದು ಯತಃ ಅಂತ ಹೇಳಿದ್ರೆ ಯಾವುದರಿಂದ ಅಂತ ಹೇಳಿದ್ರೆ ಯಾವುದು ಅನ್ನೋದನ್ನು ತಿಳಿಸೋ ಒಂದು ವಾಕ್ಯದ ಅಪೇಕ್ಷೆ ಇದೆ ಅಲ್ಲಿ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಅಂದರೆ ಯತಃ ಅನ್ನೋದು ಜನರಲ್ ಆಗಿ ಹೇಳಿರೋದು. ಯಾವುದರಿಂದ ಅಂದರೆ ಯಾವುದರಿಂದ ಅಂತ ಹೇಗೆ ತಿಳಿಯುತ್ತೆ ನಮಗೆ? ಯಾವುದೋ ಒಂದು ಎಲ್ಲೋ ಕಡೆ ಹೇಳಿರಬೇಕು, ಇದರಿಂದಲೇ ಎಲ್ಲ ಸೃಷ್ಟಿಯಾಗುತ್ತೆ ಅಂತ. ಹಾಗೆ ಹೇಳಿದರೆ ಅದೇ ಇದು ಇಲ್ಲಿ ಅನುವಾದ ಮಾಡಲ್ಪಟ್ಟಿದೆ ಯತಃ ಅಂತ ಹೇಳಿ ತಿಳ್ಕೊಬೋದು. ಆದ್ದರಿಂದ ಅದಕ್ಕೆ ವಾಕ್ಯಾಂತರ ಅಪೇಕ್ಷೆ ಇದೆ. ಅನುವಾದ ವಾಕ್ಯಗಳಿಗೆಲ್ಲ ವಾಕ್ಯಾಂತರ ಸಾಪೇಕ್ಷವಾದದ್ದು, ಅದೆಲ್ಲ ಪ್ರಮಾಣತೆ ಸ್ಥಾಪನೆ ಮಾಡೋಕ್ಕೆ. ಆದ್ದರಿಂದ ಅದಕ್ಕೆ ವಿರುದ್ಧವಾದ ಅರ್ಥ ಪ್ರತಿಪಾದನೆ ಮಾಡೋಕ್ಕಾಗೋದಿಲ್ಲ. ವಾಕ್ಯಾಂತರವು ನಾರಾಯಣ ಪರತ್ವವನ್ನೇ ಜಗತ್ಕಾರಣತ್ವವಾಗಿ ಹೇಳ್ತಾ ಇದೆ. ಆದ್ದರಿಂದ ಇಲ್ಲಿ ಶಿವನಿಗೆ ಕಾರಣತ್ವವನ್ನು ಅನುವಾದ ಮಾಡಿದೆ ಅಂತ ಹೇಳೋದಕ್ಕೆ ಪ್ರಮಾಣವಿಲ್ಲ ಅನ್ನೋದನ್ನು ತಿಳಿಸ್ತಾರೆ. ನಾರಾಯಣಸ್ಯೈವ ಧ್ಯೇಯತ್ವ ವಿಧಿಯು ಕೂಡ ಇಲ್ಲಿ ಅವನಿಗೆ ಅಂತ ತಿಳ್ಕೊಳ್ಬೇಕು. ಕಾರಣತ್ವಂ ವಿಧೀಯತಾಂ ನಾಮ ತಥಾಪಿ ಸದ್ಬ್ರಹ್ಮಾದಿ ಶಬ್ದವತ್ ಶಂಭುಶಬ್ದಸ್ಯ ಸಾಮಾನ್ಯ ಶಬ್ದತ್ವಾತ್ ನಾರಾಯಣೇವ ಪರ್ಯವಸಾನ ನ್ಯಾಯಂ ಇತಿ. ಶಿವಾದಿ ಶಬ್ದಾನಾಂ ನಾರಾಯಣ ಶಬ್ದಾಪೇಕ್ಷೆಯ ಸಾಧಾರಣತ್ವಾತ್. ಆದ್ದರಿಂದ
ಸತ್ ಬ್ರಹ್ಮ ಮೊದಲಾದ ಶಬ್ದಗಳಂತೆ ಆತ್ಮ ಶಬ್ದಗಳಂತೆ ಶಂಭು ಶಬ್ದವೂ ಕೂಡ ಸಾಮಾನ್ಯ ಶಬ್ದವೇ. ಆದ್ದರಿಂದ ವಿಶೇಷವಾದ ನಾರಾಯಣ ಶಬ್ದದಲ್ಲಿ ಅದರ ಪರ್ಯವಸಾನ. ಆದ್ದರಿಂದ ನಾರಾಯಣ ಶಬ್ದದ ಅಪೇಕ್ಷೆಯಿಂದ ಇದು ಸಾಮಾನ್ಯ ಶಬ್ದವಾಗುತ್ತೆ. ಬಹ್ವೀಷು ಉಪನಿಷತ್ಸು ಅನೇಕ ಉಪನಿಷತ್ತುಗಳಲ್ಲಿ ನಾರಾಯಣಾದಿ ಶಬ್ದ ನಿರ್ದೇಶಾತ್ ತತ್ರ ಅಪಿ ಏಕೈಕತ್ರ ನಾರಾಯಣ ಶಬ್ದ ಅಭ್ಯಾಸಾಚ ತದನುಗುಣೇನ ಅರ್ಥೋ ವರ್ಣನೀಯ ಇತಿ ಚ ಅತ್ರ ಅನುಸಂಧೇಯಂ. ಅನೇಕ ಉಪನಿಷತ್ತುಗಳಲ್ಲಿ ಹೇಳಿದೆ, ಅಲ್ಲಿಯೂ ಕೂಡ ಅನೇಕ ಸಲ ಹೇಳಿದೆ. ಒಂದೊಂದರಲ್ಲಿಯೂ ಅಭ್ಯಾಸ ಅನ್ನುವ ಲಿಂಗವಿದೆ. ಅಭ್ಯಾಸ ಅನ್ನುವ ತಾತ್ಪರ್ಯ ಲಿಂಗವು ರಿಪಿಟೇಷನ್ ಮತ್ತೆ ಮತ್ತೆ ಹೇಳಲ್ಪಟ್ಟಿದೆ. ನಾರಾಯಣ ಶಬ್ದ ಅಭ್ಯಾಸಾಚ ಮತ್ತೆ ಮತ್ತೆ ಹೇಳಲ್ಪಟ್ಟಿದೆ. ಅದಕ್ಕೆ ಅನುಗುಣವಾಗಿ ಅರ್ಥವನ್ನು ನಿರ್ಣಯ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಅದು ಕೂಡ ಪ್ರಮಾಣವಾಗುತ್ತೆ. ಆದ್ದರಿಂದ ಹೀಗೆ ನಾವು ಅದುವೇ ಇದರಲ್ಲಿ ಹೇಳುವಾಗ ಬ್ರಹ್ಮಸೂತ್ರದಲ್ಲಿ ಈ ರೀತಿಯ ಅರ್ಥ ಹೇಳ್ತಾರೆ. ಅಭ್ಯಾಸ ಲಿಂಗ ಭೂಯಸ್ತ್ವಾತ್ ಅಂತ ಹೇಳಿದ್ರು. ಭೂಯಸ್ತ್ವ ಲಿಂಗ ಭೂಯಸ್ತ್ವ ಅಭ್ಯಾಸ ಮತ್ತೆ ಮತ್ತೆ ಹೇಳಿದ್ದೆ ಅದನ್ನೇ, ಅದು ಕೂಡ ಒಂದು ಪ್ರಮಾಣವಾಗುತ್ತೆ. ಅದಾದ ಮೇಲೆ ಇನ್ನೊಂದು ಸಾಮಾನ್ಯವಾದ ಒಂದು ವಾಕ್ಯ. ಈ ಮಂತ್ರ ವಿಶೇಷವಾಗಿ ಅನೇಕ ಅರ್ಥಗಳಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಬೇರೆ ದರ್ಶನಗಳಲ್ಲಿ. ತಥೋ ಯದುತ್ತರತರಂ ಅಂತ ಹೇಳಿ ಯದರೂಪಂ ಅನಾಮಯಂ ತದರೂಪಂ ಅನಾಮಯಂ ಅಂತ ವಾಕ್ಯ. ತತಃ ಯತ್ ಉತ್ತರತರಂ, ಇದು ಬ್ರಹ್ಮಸೂತ್ರವನ್ನೇ ಅಧಿಕರಣವನ್ನೇ ಮಾಡಿದ್ರು ಬೃಹದಾರಣ್ಯರು. ಈ ಒಂದು ವಾಕ್ಯದ ವಿಷಯವಾಕ್ಯವನ್ನಾಗಿ ಮಾಡಿ ಅಧಿಕರಣವನ್ನೇ ಮಾಡಿದ್ರು. ಅದು ಪರಬ್ರಹ್ಮನಿಗಿಂತ ಜಗತ್ ಕಾರಣವಾದವನು ಯಾರು ಅಂತ ಹೇಳಿದ್ರೆ ಅವನಿಗಿಂತ ಉತ್ಕೃಷ್ಟನಾದವನು ಇನ್ನೊಬ್ಬ ಇದ್ದಾನೆ ಅಂತ ಹೇಳಿದ್ರು. ಇನ್ನೊಬ್ಬ ಇದ್ದ ಪರಮತಃ ಸೇತು ಉನ್ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ ಅಂತ ಸೂತ್ರ. ಪರಂ ಅತಃ ಇಂಥ ಒಂದು ಪರವಾದದ್ದಿದೆ. ಯಾಕೆ ಅಂದರೆ ಸೇತು ಉನ್ಮಾನ ಸಂಬಂಧ ಭೇದ 4 ಕಾರಣಗಳಿಂದ ಅಂತ ಹೇಳಿದ್ರು. 4 ಹೇತುಗಳನ್ನು ಪೂರ್ವ ಪಕ್ಷವನ್ನು ಹಾಕ್ಕೊಂಡು ಎಲ್ಲವನ್ನು ನಿರಸನ ಮಾಡ್ತಾರೆ ಅವರೇ. ಒಂದೊಂದು ಸೂತ್ರದಲ್ಲಿ ಅದನ್ನು ಯಾಕೆ ಅಂದರೆ ಅಮೃತಸ್ಯ ಏಷ ಸೇತು ಮೊದಲಾದೆಲ್ಲ ಹೇಳಲ್ಪಟ್ಟಿದೆ. ಅಮೃತಸ್ಯ ಏಷ ಸೇತು ಅಂದರೆ ಸೇತು ಶಬ್ದ ಹೇಳಿರೋದ್ರಿಂದ ಅಮೃತವು ಬೇರೆ ಸೇತುವು ಬೇರೆ, ಎರಡು ಬೇರೆ ಬೇರೆ ಆಗೋಯ್ತಲ್ಲ. ಇವು ಬರೀ ಸೇತು ಅಷ್ಟೇ. ಆತ್ಮ ಅಂತ ಹೇಳಲ್ಪಟ್ಟವನು ತಮೇವ ಏಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ವಿಮುಂಚಥ ಅಮೃತಸ್ಯ ಏಷ ಸೇತು ಅಂತ ಶ್ರುತಿ. ಅಮೃತಕ್ಕೆ ಇವನು ಸೇತು ಅಂತ ಹೇಳಿ ಅದರಿಂದ ಅಮೃತ ಬೇರೆ ಆಗಬೇಕಲ್ಲ. ಹಾಗೆಯೇ ಈ ವಾಕ್ಯವು ಅದೇ ಅರ್ಥ ಕೊಡೋ ಹಾಗಿದೆ. ತತಃ ಯತ್ ಉತ್ತರತರಂ. ಉತ್ತರತರ ಅಂದರೆ ಕಂಪ್ಯಾರಿಟಿವ್, ಇದಕ್ಕಿಂತ ಉತ್ತರವಾದದ್ದು, ಅಧಿಕವಾಗಿ ಉತ್ತರವಾದದ್ದು ತರತಮ ಭಾಗ. ಆದ್ದರಿಂದ ಇದಕ್ಕಿಂತ ಅಧಿಕವಾಗಿ ಉತ್ತಮವಾದದ್ದು ಅಧಿಕವಾದದ್ದು ಅನ್ನೋ ಅರ್ಥ ತಿಳಿದು ಬರುತ್ತೆ. ತತಃ ಯತಿ ತತಃ ಅನ್ನುವ ಶಬ್ದ ಹೇಗೆ ಅರ್ಥ ಮಾಡಬೇಕು ಅನ್ನೋದೇ ಇಲ್ಲಿ ಅದರಲ್ಲಿಯೇ ವ್ಯತ್ಯಾಸವಿದೆ. ತತಃ ಅಂದರೆ ಅದಕ್ಕಿಂತ ಅಂತ ಅರ್ಥ ಮಾಡ್ಬೋದು, ಆ ಕಾರಣದಿಂದ ಅಂತಲೂ ಅರ್ಥ ಮಾಡ್ಬೋದು, ಎರಡು ಅರ್ಥವನ್ನು ಮಾಡ್ಬೋದು. ಅದರಿಂದ ಪೂರ್ವ ಪಕ್ಷಿ ಹೇಳ್ತಾನೆ ಅದಕ್ಕಿಂತ ಅಂತ ಅರ್ಥ ಮಾಡ್ಕೋತಾನೆ. ನಾವು ಹೇಳೋದು ಆ ಕಾರಣದಿಂದ ಅಂತ ಅರ್ಥ ಮಾಡಿ. ಇದು ಹಿಂದೆ ಇರುವ ವಾಕ್ಯಗಳ ಪರಿಶೀಲನೆ ಮಾಡಿದ್ರೆ ಅನೇಕ ವಾಕ್ಯಗಳು ಹೇಳಿ ಆದ್ದರಿಂದ ಆ ಕಾರಣದಿಂದಲೇ ಇದುವೇ ಉತ್ತರತರವಾದದ್ದು. ಯತ್ ಉತ್ತರತರಂ ತದ ರೂಪಮನಾಮಯಂ ಅಂತ ಶ್ರುತಿಗೆ ಅರ್ಥ ಮಾಡಬೇಕು. ಅದನ್ನು ಭಾಷಿಕಾರರು ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ತಥೋ ಇದು ಉತ್ತರತರಂ ಬಹಳ ವಿಚಾರ ಮಾಡಲ್ಪಟ್ಟ ವಾಕ್ಯ ಇದು. ಇತ್ಯತ್ರ ಪುರುಷಾತ್ ಅನ್ಯಸ್ಯ ಪರತರತ್ವಂ ಪ್ರತೀಯತೆ. ಪುರುಷ ಅಂತ ಹೇಳಲ್ಪಟ್ಟ ನಾರಾಯಣನು ಅಂತ ಹೇಳ್ತಾರಲ್ಲ, ಅವನಿಗಿಂತ ಇನ್ನೊಬ್ಬ ಪರವಾದವನಿದ್ದಾನೆ ತಿಳಿದು ಬರುತ್ತೆ ಅಂತ ಹೇಳಿದಿ. ಇತಿ ಅಭ್ಯದಾಯಿ, ಈಗ ಹೇಳಿದ್ರಿ ನೀವು. ತದಪಿ ಯಸ್ಮಾತ್ ಪರನ್ ಅಪರಮಸ್ತಿ ಕಿಂಚಿತ್ ಯಸ್ಮಾನ್ನಾಣೀಯ ನ ಜಾಯೋಸ್ತಿ ಕಶ್ಚಿತ್. ಅದರಿಂದ ಇಲ್ಲಿ ಹೇಳಿದೆ ಯಸ್ಮಾತ್ ಪರಂ ನ ಅಪರಮಸ್ತಿ ಕಿಂಚಿತ್ ಯಸ್ಮಾನ್ನ ಅಣೀಯ ನ ಜ್ಯಾಯೋಸ್ತಿ ಕಶ್ಚಿತ್ ವೃಕ್ಷೈವ ಸ್ತಬ್ಧೋ ದಿವಿತಿಷ್ಠತ್ಯೇಕಸ್ತೆ ನೇದಂ ಪೂರ್ಣಂ ಪುರುಷೇಣ ಸರ್ವಂ. ಇದು ಆಮೇಲೆ ಬರೋ ವಾಕ್ಯಗಳು ಇದೆಲ್ಲ. ತಥೋ ಇದು ಉತ್ತರತರಂ ತದರೂಪಮನಾಮಯಂ ಅಂತ ಹೇಳಿ ಆಮೇಲೆ ಬರುವಂತಹ ಈ ವಾಕ್ಯಗಳೆಲ್ಲ ಸೇರಿ ಬರುತ್ತೆ ಒಟ್ಲೆ ಒಂದೇ ಪ್ರಕರಣದಲ್ಲಿ. ಯತ್ ಯಸ್ಮಾತ್ ಪರಂ ನ ಅಪರಂ ಅಸ್ತಿ ಅಪರಂ ಪರಂ ನಾಸ್ತಿ ಯಸ್ಮಾತ್ ಕಿಂಚಿತ್ ಕಿಂಚಿತ್ ಅಪರಂ ಪರಂ ನಾಸ್ತಿ ಯಸ್ಮಾತ್ ನ ಅಣೀಯಃ ನ ಜ್ಯಾಯಃ ಅಸ್ತಿ ಯಸ್ಮಾತ್ ಅಪರಂ ಯಸ್ಮಾತ್ ಅನ್ಯತ್
ಕಿಂಚಿದಪಿ ಪರಂ ನಾಸ್ತಿ ಯಸ್ಮಾದ್ ಅಪರಂ ಪರಂ ನಾಸ್ತಿ. ಯಾವುದು ಕೂಡ ಇದಕ್ಕಿಂತ ಶ್ರೇಷ್ಠವಾದದಿಲ್ಲ. ಕೇನಾಪಿ ಪ್ರಕಾರೇಣ ಪುರುಷ ವ್ಯತಿರಿಕ್ತಸ್ಯ ಇತ್ಯರ್ಥಃ. ಪುರುಷನಿಗಿಂತ ಬೇರೆಯಾದವನು ಪರನಾಗುವುದಿಲ್ಲ. ಯಾರಿಗೂ ಆ ರೀತಿ ಪರತ್ವವು ಹೇಳಲ್ಪಟ್ಟಿಲ್ಲ. ಅಣೀಯತ್ವಂ ಅಂದರೆ ಸೂಕ್ಷ್ಮತ್ವಂ ಅಂತ ಅರ್ಥ. ಜಾಯಸ್ತ್ವಂ ಅಂದರೆ ಸರ್ವೇಶ್ವರತ್ವಂ ಅಂತ ಅರ್ಥ. ಸರ್ವವ್ಯಾಪಿತ್ವಾತ್ ಸರ್ವೇಶ್ವರತ್ವಾತಸ್ಯ ಏತದ್ ವ್ಯತಿರಿಕ್ತಸ್ಯ ಕಸ್ಯಾಪಿ ಅಣೀಯಸ್ತ್ವಂ ಜಾಯಸ್ತ್ವಂ ಚ ನಾಸ್ತಿ ಇತ್ಯರ್ಥಃ. ಇದಕ್ಕಿಂತ ಸೂಕ್ಷ್ಮವಾದದಿಲ್ಲ, ಅವನಿಗಿಂತ ಉತ್ಕೃಷ್ಟರಾದವರಿಲ್ಲ. ಯಸ್ಮಾತ್ ನ ಅಣೀಯಃ ನ ಜಾಯಃ ಅಸ್ತಿ ಕಶ್ಚಿತ್ ಇತಿ ಪುರುಷಾದನ್ಯಸ್ಯ ಕಸ್ಯಾಪಿ ಜಾಯಸ್ತ್ವಂ ನಿಷಿದ್ಧಮಿತಿ ತಸ್ಮಾದನ್ಯಸ್ಯ ಪರತ್ವಂ ನ ಯುಜ್ಯತೆ ಇತಿ ಪ್ರತ್ಯುಕ್ತಂ. ನಂದ ಅವನಿಗಿಂತ ಪರರಾದವರು, ಅವನಿಗಿಂತ ಹೆಚ್ಚಾದವರು ಇಲ್ಲ ಅಂತ ಹೇಳಿದ್ರೆ ಅವನಿಗಿಂತ ಪರವಾದವರು ಇಲ್ಲ ಅನ್ನೋದು ಕೂಡ ಅದರಲ್ಲಿಯೇ ತಿಳಿದು ಬರುತ್ತೆ. ಅದನ್ನ ವಿವರಿಸ್ತಾರೆ ಸುದರ್ಶನ ಸೂರಿಗಳು. ತತಃ ಯದ್ ಉತ್ತರತರಂ ಇತ್ಯಾದಿ ಶ್ರುತೆ ಅರ್ಥಮಾಹ ತದಪಿ ಪ್ರತ್ಯುಕ್ತಂ ಇತಿ ಅನ್ವಯ. ಕಡೆಯಲ್ಲಿ ಹೇಳಿದ್ರು ಅದು ಕೂಡ ಪ್ರತ್ಯುಕ್ತಂ ಅಂದರೆ ಉತ್ತರ ಕೊಡಲ್ಪಟ್ಟಿದೆ, ತಳ್ಳಿ ಹಾಕಲ್ಪಟ್ಟಿದೆ ಅಂತ. ತಥೋ ಯತ್ ಉತ್ತರತರಂ ಇತ್ಯಾದಿ ವಾಕ್ಯಾತ್ ಪೂರ್ವಂ, ಅದಕ್ಕೆ ಮೊದಲು ಬರುವ ವಾಕ್ಯ ಅದನ್ನು ಪರಿಶೀಲನೆ ಮಾಡಬೇಕು. ಮೊದಲು ಪೂರ್ವಾಪರವನ್ನು ನೋಡಿಯೇ ವಾಕ್ಯಾರ್ಥ ನಿಶ್ಚಯ ಮಾಡಬೇಕು. ನಾವು ಯಾವುದೋ ಒಂದು ವಾಕ್ಯದಲ್ಲಿ ಒಂದು ಶಬ್ದ ಎರಡು ಶಬ್ದಗಳನ್ನು ಇಟ್ಕೊಂಡು ಅರ್ಥ ನಿಶ್ಚಯ ಮಾಡೋಕ್ಕಾಗೋದಿಲ್ಲ. ಪೂರ್ವಾಪರವನ್ನೆಲ್ಲ ನೋಡಿಯೇ ವಾಕ್ಯಾರ್ಥಗಳನ್ನು ನಿಶ್ಚಯ ಮಾಡಬೇಕು. ಆದ್ದರಿಂದ ಈ ವಾಕ್ಯಕ್ಕೆ ಮೊದಲು ಬರೋದು ಯಸ್ಮಾತ್ ಪರಂ ಇತ್ಯಾದಿ ವಾಕ್ಯಂ. ಈ ವಾಕ್ಯ ಆದಮೇಲೆ ತಥೋ ಯದುತ್ತರತರಂ ಅಂತ ಬರುತ್ತೆ. ಯಾವುದಕ್ಕಿಂತ ಉತ್ಕೃಷ್ಟವಿಲ್ಲ, ಸೂಕ್ಷ್ಮವಾದದ್ದಿಲ್ಲ, ಹೆಚ್ಚಾದದ್ದಿಲ್ಲ ಎಲ್ಲ ಹೇಳಿ ತತಃ ಯತ್ ಉತ್ತರತರಂ, ಆ ಕಾರಣದಿಂದ ಇದುವೇ ಶ್ರೇಷ್ಠವಾದ ಎಲ್ಲದಕ್ಕಿಂತಲೂ ಪರವಾದದ್ದು ಅಂತ ಹೇಳುವಂತಹ ವಾಕ್ಯಕ್ಕೆ ಇದನ್ನು ಮಾತ್ರ ತೆಗೆದುಕೊಂಡು ತತಃ ಹಾಗೆ ಅದಕ್ಕಿಂತ ಅಂತ ಅರ್ಥ ಮಾಡೋದು ಸರಿ ಇಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತೆ ನಮಗೆ. ತಸ್ಯ ಅರ್ಥಂ ವಕ್ತುಂ ಅನ್ವಯಮಾಹ ಯಸ್ಮಾತ್ ಇತ್ಯಾದಿ ಪಂಚಮ್ಯಂತಪದೇನ ಪರಶಬ್ದಸ್ಯ ಅನ್ವಯೇ ಸತಿ ಸಮನಿಷೇಧೋ ನ ಕೃತಃ ಸ್ಯಾತ್. ಅಪರಶಬ್ದೇನ ಪಂಚಮ್ಯತಪದಸ್ಯ ಅನ್ವಯೇ ಸತಿ ಸಮಾಭ್ಯಧಿಕ ಉಭಯ ನಿಷೇಧ ಕೃತಃ ಸ್ಯಾತ್. ಅಂದ ಅಪರಂ ಪರಂ ನಾಸ್ತಿ ಅಂತ ಹೇಳಿದಾಗ ಯಸ್ಮಾತ್ ಅಪರಂ ಅಂತ ಹೇಳಿದ್ರೆ ಯಸ್ಮಾತ್ ಅಪರಂ ಯಸ್ಮಾತ್ ಅನ್ಯತ್ ಅಂತ ಅರ್ಥ. ಯಸ್ಮಾತ್ ಅಪರಂ ಯಸ್ಮಾತ್ ಅನ್ಯತ್, ಇದಕ್ಕಿಂತ ಬೇರೆಯಾದದ್ದು ಇಲ್ಲ ಅಂತ ಇಲ್ಲಿ ಪಂಚಮ್ಯ ಅರ್ಥವನ್ನು ಹೇಳಬೇಕು. ಅರ್ಥವನ್ನು ಹಾಗೆ ಹೇಳಿದ್ರೇ ಆಗ ಸ್ಪಷ್ಟವಾಗುತ್ತೆ ಅಂತ ಹೇಳ್ತಿದ್ದಾರೆ. ಪಂಚಮ್ಯಂತ ಪದದಿಂದ ಪರಶಬ್ದಸ್ಯ ಅನ್ವಯೇ ಸತಿ ಸಮನಿಷೇಧ ನ ಕೃತಃ ಸ್ಯಾತ್. ಸಮವಾದದ್ದು ಅಂತ ಬರೋದಿಲ್ಲ ಇದಕ್ಕಿಂತ ಅಂತ ಹೇಳಿದರೆ. ಅಪರಶಬ್ದೇನ ಪಂಚಮ್ಯಂತ ಪದಸ್ಯ ಅನ್ವಯೇ ಸತಿ, ಆದ್ದರಿಂದ ಯಸ್ಮಾತ್ ಪರಂ ಅಂತ ಹೇಳುವಾಗ ಯಸ್ಮಾತ್ ಅಪರಂ ಅಂತ ಅನ್ವಯ ಮಾಡಬೇಕೆ ಹೊರತು ಯಸ್ಮಾತ್ ಪರಂ ಅಂತ ಅನ್ವಯ ಆಗೋದಿಲ್ಲ. ಅದರಿಂದ ಯಸ್ಮಾತ್ ಅಪರಂ ಪರಂ ನಾಸ್ತಿ ಅಂತ ಅರ್ಥ ಮಾಡಬೇಕು. ಹಾಗೆ ಮಾಡಿದ್ರೆ ಸಮವೂ ಇಲ್ಲ ಅಧಿಕವೂ ಇಲ್ಲ ಅನ್ನೋದು ತಿಳಿಯುತ್ತೆ. ಅದನ್ನು ಸ್ಪಷ್ಟಗಳು ಸಮಾಭ್ಯಧಿಕ ಉಭಯ ನಿಷೇಧ ದ ಅಪರಶಬ್ದೇನ ಅನ್ವಯ. ಆದ್ದರಿಂದ ಇಲ್ಲಿ ಯಸ್ಮಾತ್ ಅಪರಂ ಪರಂ ನಾಸ್ತಿ ಅಂತ ಅರ್ಥ ಮಾಡಬೇಕು. ವಾಕ್ಯದಲ್ಲಿ ಈ ರೀತಿ ಅನ್ವಯ ಮಾಡೋದ್ರಿಂದ ವಿಶೇಷವಾದ ಅರ್ಥವು ಬರುತ್ತೆ. ಯಾಕೆ ಅಂದರೆ ಇಲ್ಲಿ ವಾಕ್ಯ ಹೇಳಿರೋದು ನ ಅಣೀಯಃ ನ ಜಾಯಃ ಅಸ್ತಿ ಕಶ್ಯತೆ ಅಂತ ಹೇಳಿಬಿಟ್ಟಿದೆ. ಆದ್ದರಿಂದ ಸಮ ಅನ್ನೋದು ಸ್ಪಷ್ಟ. ಅಲ್ಲಿಗೆ ಸೂಕ್ಷ್ಮವೂ ಇಲ್ಲ ಅಧಿಕವೂ ಇಲ್ಲ ಅಂದಮೇಲೆ ಸಮವೂ ಇಲ್ಲ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ತಥಾ ಸತಿ ನಾಣ್ಯಃ ಪಂಥಾಃ ಇತಿ ಪುರುಷವೇದನಸ್ಯೈವ ಮೋಕ್ಷೋಪಾಯತ್ವ ಪ್ರತಿಜ್ಞಾನಸ್ಯ ಪ್ರಾಕರಣಿಕಸ್ಯಾಪಿ ಆನುಗುಣ್ಯಂ. ಪುರುಷ ಅದೇ ಪ್ರಕರಣದಲ್ಲಿ ನಾಣ್ಯಪ್ಪಂತಹ ವಿದ್ಯತೆ ಅಯನಾಯ ಬರೋದ್ರಿಂದ ಆ ಪುರುಷವೇದನಸ್ಯೈವ ಪುರುಷ ಸೂಕ್ತದ ಪ್ರಮಾಣದಿಂದಲೂ ಕೂಡ ಬೇರೆ ಮಾರ್ಗವಿಲ್ಲ. ಅವನು ತಿಳಿಯೋದಕ್ಕೆ ಮೋಕ್ಷೋಪಾಯಕ್ಕೆ ಬೇರೆ ಮಾರ್ಗವಿಲ್ಲ. ಅವನ ಉಪಾಸನೆಯೇ ಮೋಕ್ಷಕ್ಕೆ ಸಾಧನ ಅಂತ ಹೇಳಿರೋದ್ರಿಂದ ಈ ಪ್ರಕರಣದ ಅರ್ಥವೂ ಕೂಡ ಅನುಗುಣವಾಗಿರುತ್ತೆ. ಪಂಚಮ್ಯತೆ ಪದಸ್ಯ ಅನ್ಯಶಬ್ದೇನ ಅನ್ವೇಷ್ಯ ಸ್ಮೃತಿಷು ದೃಶ್ಯತೆ ಇತಿ ನ ತ್ಯೇತಸ್ಮಾದಿತಿ ಅನ್ಯತ್ ಪರಮಸ್ತಿ ತಸ್ಮಾದ್ದಾನ್ಯಂ ನ ಪರಂ ಕಿಂಚನಾಸ ಏಕಸ್ಸಮಸ್ತಂ ಯದಿಹಾಸ್ತಿ ಕಿಂಚಿತ್ ತದುಚ್ಯತೋ
ತದಚ್ಯುತೋ ನಾಸ್ತಿ ಪರಂ ತಥೋ ಅನ್ಯತ್ ಇತ್ಯಾದಿಷು. ಇಲ್ಲಿ ಸ್ಪಷ್ಟವಾಗಿ ಸುದರ್ಶನ ಸೂರಿಗಳು ಪ್ರಮಾಣ ತೋರಿಸ್ತಾರೆ. ಪಂಚಮ್ಯಂತ ಶಬ್ದದಿಂದ ಅನ್ಯ ಶಬ್ದೇನ ಅನ್ವಯಶ್ಚ, ಪಂಚಮ್ಯಂತ ಶಬ್ದಕ್ಕೆ ಬೇರೆ ಶಬ್ದಗಳೊಡನೆ ಅನ್ವಯ ಮಾಡಿ ಶ್ರುತಿ ಸ್ಮೃತಿಗಳಲ್ಲಿ ಇಲ್ಲಿ ಯಸ್ಮಾತ್ ಪರಂ ನ ಅಪರಮಸ್ತಿ ಅಂತ ಹೇಳುವಾಗ ಯಸ್ಮಾತ್ ಅಪರಂ, ಯಸ್ಮಾತ್ ಅನ್ಯತ್, ಯಸ್ಮಾತ್ ಅಪರಂ, ಯಸ್ಮಾತ್ ಅನ್ಯತ್ ಕಿಂಚಿದಪಿ ಪರಂ ನಾಸ್ತಿ, ಹಿಂಗೆ ವ್ಯಾಖ್ಯಾನ ಮಾಡ್ತಾರಲ್ಲ. ಯಸ್ಮಾತ್ ಅಪರಂ ಅಂತ ಈ ಅನ್ವಯಕ್ಕೆ ಪ್ರಮಾಣಗಳೇನು? ಬೇರೆ ಶಬ್ದಗಳೊಡನೆ ಅನ್ವಯ ಪಂಚಮ್ಯಂತ ಶಬ್ದವಾದ ಯಸ್ಮಾತ್ ಅನ್ನೋದಕ್ಕೆ ಅಪರಂ ಕಿಂಚಿತ್ ಪರಂ ನಾಸ್ತಿ ಅಂತ ಅರ್ಥ ಮಾಡಿದ್ರಲ್ಲ, ಇದಕ್ಕೆ ಅನುಗುಣವಾದ ಅರ್ಥ ಅನೇಕ ಶ್ರುತಿಗಳಲ್ಲಿ ಕಂಡುಬರುತ್ತೆ ಅಂತ ಇಲ್ಲಿ ತೋರಿಸ್ತಾರೆ. ನೇತಿ ನೇತಿ ಏತಸ್ಮಾತ್ ಅನ್ಯತ್ ಪರಮಸ್ತಿ. ಈ ವಾಕ್ಯವು ಇದು ಶ್ರುತಿಯೇ ಕೊಡುವಂತಹ ಈ ವಿಗ್ರಹ ವಾಕ್ಯ. ನಮಗೆ ಅದಕ್ಕೆ ಹೇಗೆ ಅರ್ಥ ಮಾಡಬೇಕು? ನೇತಿ ನೇತಿ ಎನ್ನುವ ಅಥಾತ್ ಆದೇಶೋ ನೇತಿ ನೇತಿ ಅಂತ ಶ್ರುತಿ. ಅಥಾತ್ ಆದೇಶ ನೇತಿ ನೇತಿ ಶ್ರುತಿ ಹೇಳುತ್ತೆ. ಇದು ನ ಇತಿ ಅಂತ ಆದೇಶ. ಅದಕ್ಕೆ ಏನು ಅರ್ಥ? ನ ಹ್ಯೇತಸ್ಮಾದಿತಿ ನೇತ್ಯನ್ಯತ್ ಪರಮಸ್ತಿ ಅಂತ ಅರ್ಥ. ಇಲ್ಲಿ ನ ಹಿ ಏತಸ್ಮಾತ್ ಅನ್ಯತೆ ಪರಮಸ್ತಿ ಇತಿ ನೇತಿ ನೇತಿ ಅಂದರೆ ಅರ್ಥವನ್ನು ವಿವರಿಸುತ್ತೆ ಶ್ರುತಿ ಸ್ಪಷ್ಟವಾಗಿ. ಆದ್ದರಿಂದ ನೇತಿ ನೇತಿ ಅಂದರೆ ಇಲ್ಲ ಇಲ್ಲ ಅಂತ ಅರ್ಥವಲ್ಲ, ಇದಕ್ಕಿಂತ ಪರವಾದದ್ದು ಇಲ್ಲ ಅನ್ನೋದು ಅರ್ಥ ಶ್ರುತಿಯೇ ತಿಳಿಸ್ತಾ ಇದೆ ಸ್ಪಷ್ಟವಾಗಿ. ಆ ವಾಕ್ಯವನ್ನು ಬಿಟ್ಟುಬಿಟ್ಟು ನೇತಿ ನೇತಿ ತೆಗೆದುಕೊಂಡು ಭೇದವೆಲ್ಲ ನಿಷೇಧವಾಗಿದೆ, ಯಾವ ಹೆಸರಿಂದಾದರೂ ಪರಬ್ರಹ್ಮನಿಗೆ ಹೇಳೋಕ್ಕಾಗೋದಿಲ್ಲ. ನೇತಿ ನೇತಿ ಅಸ್ಥೂಲಂ ಅನಣು ಅಹ್ರಸ್ವಂ ಅದೀರ್ಘಂ ಅಚಾಯಂ, ಹೀಗೆಲ್ಲ ಅಚಾಯಂ ಅಕಾಯಂ ಔರಣಂ ಅರಸಂ ಅಗಂಧಂ ಅಂತ ಒಂದು ವಾಕ್ಯ ಇದೆ ಬೃಹದಾರಣ್ಯಕದಲ್ಲಿ. ಇದೆಲ್ಲ ಪ್ರಾಕೃತವಾದ ಗುಣಗಳನ್ನು ನಿಷೇಧ ಮಾಡುತ್ತೆ ಪರಮಾತ್ಮನಿಗೆ. ಪ್ರಪಂಚ ವಿಲಕ್ಷಣತ್ವವನ್ನು ತಿಳಿಸುವ ವಾಕ್ಯ ಅದು. ಅದನ್ನು ನೇತಿ ನೇತಿಗೂ ಸಂಬಂಧಪಡಿಸಿ ನೇತಿ ನೇತಿ ಅಂತ ಹೇಳಿರುವ ಅರ್ಥ ಅಲ್ಲಿ ಹೇಳಿರುವ ಹಾಗೆ ಬ್ರಹ್ಮವು ಯಾವ ಶಬ್ದದಿಂದಲೂ ಸ್ವಾಚ್ಯವಲ್ಲ, ಯಾವ ಶಬ್ದದಿಂದಲೂ ಹೇಳೋಕ್ಕಾಗೋದಿಲ್ಲ. ಅಸ್ಥೂಲಂ ಮನನು ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ. ಇದಂತೆಯ ಬ್ರಹ್ಮ ನಿರ್ದೇಷ್ಟು ನ ಶಕ್ಯತೆ ಅಂತ ಅರ್ಥ ಮಾಡ್ತಾರೆ ನೇತಿ ನೇತಿಗೆ. ಬ್ರಹ್ಮಸೂತ್ರದಲ್ಲಿ ಬಾದರಾಯಣರು ಅದನ್ನು ಸ್ಪಷ್ಟವಾಗಿ ತಳ್ಳಿ ಹಾಕಿಬಿಟ್ರು. ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ನೇತಿ ನೇತಿ ವಾಕ್ಯಕ್ಕೆ ಸೂತ್ರದಲ್ಲಿ ಹೇಳಿದ್ರು. ತಥೋ ಬ್ರವೀತಿ ಚ ಭೂಯಃ ಹೇಳಿದ್ರು ಅವರು. ಅದನ್ನು ಇಷ್ಟೇ ಅನ್ನುವುದನ್ನು ಅದು ನಿಷೇಧ ಮಾಡ್ತಿದೆಯೇ ಹೊರತು ಇನ್ನೂ ಅಧಿಕವಾದ ಗುಣಗಳನ್ನು ಹೇಳುತ್ತೆ ಬ್ರಹ್ಮನಿಗೆ. ತೋ ಬ್ರವೀತಿ ಚ ಭೂಯಃ ಅಂತ ಹೇಳಿಬಿಟ್ಟು ಪ್ರಕೃತ ಏತಾವತ್ವಂ ಹಿ ಪ್ರತಿಷೇಧತಿ ತಥೋ ಬ್ರವೀತಿ ಚ ಭೂಯಃ. ಇದು ಬ್ರಹ್ಮಸೂತ್ರ. ಪ್ರಕೃತ ಏತಾವತ್ವಂ ಹಿ ಪ್ರತಿಷೇಧತಿ, ಏತಾವತ್ವಂ ಪ್ರತಿಷೇಧತಿ, ಇಷ್ಟೇ ಅನ್ನೋದನ್ನು ನಿಷೇಧಪಡಿಸಿದೆ. ಯಾಕೆ ಅಂದರೆ ತಥೋ ಬ್ರವೀತಿ ಚ ಭೂಯಃ, ಇನ್ನೂ ಅಧಿಕವಾದ ಗುಣಗಳು ಬೇಕಾದಷ್ಟು ಹೇಳಲ್ಪಟ್ಟಿದೆ. ನೇತಿ ನೇತಿ ವಾಕ್ಯದ ವಿಷಯವಾಕ್ಯದ ಸೂತ್ರ ಅದು. ಅಲ್ಲಿ ಸ್ಥಾಪನೆ ಮಾಡ್ತಾರೆ ಬಾದರಾಯಣರು ಸ್ಪಷ್ಟವಾಗಿ. ಆದ್ದರಿಂದ ಇಲ್ಲಿ ನೇತಿ ನೇತಿ ಆದಮೇಲೆ ಬರೋದು ನಹಿ ಏತಸ್ಮಾದಿತಿ ನೇತ್ಯನ್ಯ ಪರಮಸ್ತಿ ಅಂತ. ನೇತ್ಯೇತಸ್ಮಾದ್ ಅನ್ಯತ್ ಪರಮಸ್ತಿ, ಅದನ್ನು ತೆಗೆದು ಹೇಳಿದ್ದಾರೆ ಇಲ್ಲಿ ಸುದರ್ಶನ ಸೂರಿಗಳು. ಅದುವೇ ಅರ್ಥ ಇಲ್ಲಿಯೂ ಕೂಡ. ತಸ್ಮಾತ್ ಅನ್ಯಂ ನ ಪರಂ ಕಿಂಚನ ಆಸ. ತಸ್ಮಾತ್ ಅನ್ಯಂ ತಸ್ಮಾದ್ಧಾನ್ಯಂ ನ ಪರಂ ಕಿಂಚನ ಆಸ. ಇದು ಕೂಡ ಕಾರಣವಾಕ್ಯವೇ. ಕಾರಣವಾಕ್ಯದಲ್ಲಿ ಹೇಳುವಂಥದ್ದು. ತಸ್ಮಾತ್ ಅನ್ಯಂ ನ ಪರಂ ಕಿಂಚನ ಆಸ ಏಕಸ್ಸಮಸ್ತಂ ಯದಿಹಾಸ್ತಿ ಕಿಂಚಿತ್ ತದಚ್ಯುತೋ ನಾಸ್ತಿ ಪರಂ ತಥೋ ಅನ್ಯತ್. ಆದ್ದರಿಂದ ಇದು ಇಲ್ಲಿಯೂ ಅದೇ ರೀತಿ ಅನ್ಯತ್ ಪರಂ ನಾಸ್ತಿ. ಇನ್ನೊಂದು ಅಪರವಾದದ್ದು ಯಾವುದು, ಪರವಾದದ್ದು ಯಾವುದು ಇಲ್ಲ ಅವನಿಗೆ. ನ ತತ್ಸಮಶ್ಚ ಅಭ್ಯಧಿಕಶ್ಚ ಶ್ರೂಯತೆ, ತುಂಬ ಸ್ಪಷ್ಟವಾಗಿದೆ. ಇದೆಲ್ಲವೂ ಕೂಡ ಇದೇ ಅರ್ಥವನ್ನು ಕೊಡುವ ಪ್ರಮಾಣಗಳು ಶ್ರುತಿಯಲ್ಲಿ ಬೇಕಾದಷ್ಟು ಇದೆ. ಯಸ್ಮಾತ್ ಪರಮಿತಿ ಅನ್ವಯೇಪಿ ಪುರುಷಾದನ್ಯಸ್ಯ ಪರತ್ವವಾದ ಅನುಪಪನ್ನ. ಹಾಗೆ ಅರ್ಥ ಮಾಡಿದ್ರು ಪರವಾಗಿಲ್ಲ. ಯಸ್ಮಾತ್ ಪರಂ ಅಪರಂ ನಾಸ್ತಿ ಅಂತ ಇಟ್ಕೊಳ್ಳಿ. ಆದರೂ ಕೂಡ ಅವನಿಗಿಂತ ಬೇರೆ ಉತ್ಕೃಷ್ಟರಾದವರು ಇಲ್ಲ ಅಂತ ಹೇಳಿದ್ರೆ ಸಾಕು. ಉತ್ಕೃಷ್ಟರಾದವರಿಲ್ಲ ಅಂದರೆ ಸಮರಿಲ್ಲ ಅನ್ನೋದು ಹೇಳಲೇಬೇಕಾಗಿಲ್ಲ ಅನ್ನೋದು ಕೂಡ ಹಾಗೆ ತಿಳಿಯುತ್ತೆ. ಯಸ್ಮಾತ್ ಅಪರಂ ಪರಂ ನಾಸ್ತಿ ಅಂತ ಹೇಳೋದ್ರಿಂದ ಅನ್ಯತೆ ಕಿಂಚಿದಪಿ ಪರಂ ನಾಸ್ತಿ ಅನ್ನ ಅಣಿಯ ಮತ್ತು ಜಾಯಸ್ತ್ವ ಎರಡೂ ಹೇಳಿರೋದಕ್ಕೆ ಅನುಗುಣವಾದ ಅರ್ಥ ಬರುತ್ತೆ ಅದರಲ್ಲಿ. ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ.
ಅದಕ್ಕಿಂತ ಆ, ಎತ್ತರ ಇದು ಪರವಾದ ಇಲ್ಲ ಅಂದ್ರೆ ಅದಕ್ಕೆ ಸಮನಾದಿ ಇರ್ಬೋದಲ್ವಾ? ಸಮನಾಗಿ ಇರ ಎಂದಕ್ಕೆ ಎಲ್ಲಿಯೂ ಹೇಳಿಲ್ವಲ್ಲ ಶ್ರುತಿ ಪ್ರಮಾಣ. ಆದ್ರಿಂದ ಇದರಲ್ಲಿ ಆ ಅರ್ಥವು ತಿಳಿಯುತ್ತೆ. ಅಧಿಕವಾದ ಸಮನಾದದ್ದು ಇಲ್ಲ ಅನ್ನೋದು ಶ್ರುತಿ ನೇರವಾಗಿ ಹೇಳಿದೆ. ನ ತತ್ ಸಮಶ್ಚ ಅಭ್ಯಧಿಕಶ್ಚ ದೃಶ್ಯತೆ. ಶ್ರುತಿಯಲ್ಲಿಯೂ ಇದೆ, ಗೀತೆಯಲ್ಲಿಯೂ ಇದೆ. ಹ್ಮ್. ನ ತತ್ ನ ತ್ವತ್ಸಮೋಭ್ಯೋಧಿಕೋಶ್ಚ ದೃಶ್ಯತೆ, ಅದು ಭಗವದ್ಗೀತೆಯಲ್ಲೂ ಹೇಳಿದೆ, ಶ್ರುತಿಯಲ್ಲೂ ಹೇಳಿದೆ. ಆದ್ದರಿಂದ ಪರವಾದದಿಲ್ಲ ಅನ್ನೋದ್ರಿಂದ ಸಮತ್ವವು ಇಲ್ಲ ಅನ್ನೋದು ಕೂಡ ಬೇರೆ ಪ್ರಮಾಣಗಳಿಂದ ಸಂವಾದ ವಾಕ್ಯಗಳು. ಅದರಿಂದ ಇದು ಕೂಡ ಅರ್ಥ ಅದರಲ್ಲಿಯೇ ಸಿಗುತ್ತೆ. ಹಾಗೆ ಅರ್ಥ ಮಾಡಿದ್ರು ಅಲ್ಲಿ ವಿರೋಧ ಬರೋದಿಲ್ಲ ನಮಗೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅನ್ವಯವನ್ನು ಸರಿಯಾಗಿ ಮಾಡೋದ್ರಿಂದ ಅಲ್ಲಿಯೂ ಕೂಡ ಎರಡು ಅರ್ಥವನ್ನು ಹೇಳಕ್ಕೆ ಸಾಧ್ಯ ಅನ್ನೋದನ್ನ ತಿಳಿಸ್ತಾರೆ. ಅಣಿಯೋಸ್ತಿ ನ ಜ್ಯಾಯೋಸ್ತಿ ಅಂತ ಹೇಳಿರೋದ್ರಿಂದ ಸೂಕ್ಷ್ಮವೂ ಇಲ್ಲ, ಅಧಿಕವಾದದ್ದು ಇಲ್ಲ ಅಂತ ಹೇಳಿರೋದ್ರಿಂದ ಸಮವಾದದ್ದು ಇಲ್ಲ ಅನ್ನೋದು ಬೇರೆ ವಾಕ್ಯಗಳ ಪ್ರಮಾಣದಿಂದಲೂ ಅರ್ಥ ಮಾಡಬಹುದು ಅಂತ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಕೈಶ್ಚಿದೆ ಏವಂ ವ್ಯಾಖ್ಯಾತಂ, ಕೆಲವರು ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಕೆಲವು ಬೇರೆ ಅರ್ಥಗಳನ್ನು ಹೇಗೆ ಮಾಡಿದ್ದಾರೆ ಪೂರ್ವ ಪಕ್ಷಗಳಲ್ಲಿ, ಅದನ್ನ ಪರಂ ಇತಿ ಉತ್ಕೃಷ್ಟ ನಿಷೇಧ, ಅಪರಂ ಇತಿ ಸಮನಿಷೇಧ ಇತಿ ತತ್ ಅಯುಕ್ತಂ ಅಂದರು. ಇದು ಸರಿ ಇಲ್ಲ ಅಂತ ಹೇಳಿದ್ರು. ಪರಂ ಅನ್ನೋದ್ರಿಂದ ಉತ್ಕೃಷ್ಟ ನಿಷೇಧ, ಅಪರಂ ಅನ್ನೋದ್ರಿಂದ ಸಮನಿಷೇಧ. ಭಾಷ್ಯಕಾರ ಹೇಳಿರೋದು ಅಪರಂ ಪರಂ ನಾಸ್ತಿ ಅಂತ ಹೇಳಿದ್ರು. ಆದ್ದರಿಂದ ಇಲ್ಲಿ ಅನ್ಯ ಪರ್ಯಾಯಸ್ಯ ಅಪರ ಶಬ್ದಸ್ಯ ಅನ್ಯತ್ ಅನ್ನೋ ಅರ್ಥ ಬರುತ್ತೆ. ಅಪರಂ ಅಂತ ಹೇಳಿದ್ರೆ ಅನ್ಯತ್, ಇನ್ನೊಂದು ಅಂತ ಅರ್ಥ. ಸಮವಾಚಿತ್ವ ಅಸ್ವಾರಸ್ಯಾತ್, ಆದ್ರಿಂದ ಪರಂ ಅಪರಂ ಅಂತ ಹೇಳಿರೋದ್ರಿಂದ ಪರವು ಸಮವು ಅಂತ ಅರ್ಥ ಮಾಡಿದ್ದಾರೆ ಕೆಲವರು. ಅದು ಕೂಡ ಅರ್ಥ ಮಾಡೋದು ಸರಿ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇನೆ. ಸಮಾನ ವಿಭಕ್ತಿ ಅಂತ ಪದಯೋ ಸ್ವತಃ ಪ್ರಾಪ್ತ ಸಮಾನಾಧಿಕರಣ್ಯ ಭಂಗಾತ್ ವ್ಯಧಿಕರಣತ್ವ ಸೂಚಕ ಶಬ್ದಾದಿ ಅಭಾವಾಂಚ ತಸ್ಮಾತ್ ಯಥೋಕ್ತೇವ ಅರ್ಥಃ. ಹೀಗೆ ಕೆಲವರು ಅರ್ಥ ಮಾಡಿದ್ರು. ಅಲ್ಲಿ ತಸ್ಮಾತ್ ಅಪರಂ ಅನ್ಯತೆ ಪರಂ ಕಿಂಚಿತ್ ನಾಸ್ತಿ ಅಂತ ಹೇಳುವಾಗ ಅಪರಂ ಪರಂ ಅಂತ ಹೇಳಿರೋದು ಆ ರೀತಿ ಅರ್ಥ ಮಾಡಿದ್ರೆ ನಮಗೆ ಸರಿಯಾದ ಅರ್ಥ ಬರುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಷ್ಟೇ. ಅನ್ಯ ಅನ್ನುವ ಶಬ್ದ ಅರ್ಥದಲ್ಲಿ ಬರುತ್ತೆ ಅಪರ ಶಬ್ದ. ಅಪರಂ ಅಂತ ಹೇಳಿದ್ರೆ ಅನ್ಯತ್ ಅಂತ ಅರ್ಥ. ಅಪರಂ ಅಂದರೆ ಅನ್ಯತ್ ಅನ್ನುವ ಅರ್ಥ ಬರುತ್ತೆ. ಆದ್ದರಿಂದ ಅದಕ್ಕೆ ಇದನ್ನು ಸಮವಾಚಿ ಸಮ ಅಂತ ಹೇಳೋದು ಸರಿಯಾಗಿಲ್ಲ ಅನ್ನೋದನ್ನ ತಿಳಿಸ್ತಾರೆ ಅದನ್ನು. ಆದ್ದರಿಂದ ಅಪರಂ ಅನ್ಯತೆ ಪರಂ ನಾಸ್ತಿ ಅಂತ ಹೇಳಿ ಇನ್ನೊಂದು ಇಲ್ಲ ಅನ್ನೋದು, ಬೇರೆ ಇನ್ನೊಂದು ಪದಾರ್ಥ ಅವನಿಗಿಂತ ಉತ್ಕೃಷ್ಟವಾದದಿಲ್ಲ. ವ್ಯಧಿಕರಣತ್ವ ಸೂಚಕ ಶಬ್ದ ಅದು ಅಲ್ಲಿ ಬೇರೆ ಬೇರೆ ಅರ್ಥ ಮಾಡಬೇಕು ಅಂತ ಸೂಚನೆ ಮಾಡೋಕ್ಕೆ ಬೇರೆ ಶಬ್ದವು ಅಲ್ಲಿ ಕಂಡು ಬರೋದಿಲ್ಲ. ಯಸ್ಮಾತ್ ನ ಅಣೀಯ ನ ಜಾಯ ಇತಿ ಏತದ್ ವ್ಯಾಚಷ್ಟೆ ಅಣೀಯಸ್ತ್ವಂ ಇತಿ ಜಾಯಸ್ತ್ವಂ. ಜಾಯಸ್ತ್ವಂ ಧಾರಕತ್ವಂ ನಿಯಂತೃತ್ವಾದಿ ಗುಣೈ ಉತ್ಕೃಷ್ಟತ್ವಂ ಅಂತ ಹೇಳಿದ್ರು. ಧಾಯಸ್ತ್ವಂ ಅಂತ ಹೇಳಿದ್ರೆ ಎಲ್ಲವನ್ನೂ ಧರಿಸುವವನು, ಧಾರಕತ್ವಂ ನಿಯಂತೃತ್ವಾದಿ ಗುಣೈ, ಧಾರಕತ್ವ ನಿಯಂತೃತ್ವ ಮೊದಲಾದ ಗುಣಗಳಿಂದ ಉತ್ಕೃಷ್ಟವಾಗಿರೋದು ಅನ್ನೋದು ಅದಕ್ಕೆ ಪ್ರಮಾಣಗಳು ಬೇರೆ ಕಡೆಯಿಂದ ಸಿಗುತ್ತೆ ನಮಗೆ. ಅತ್ರ ಚ ನಿಯಂತೃತ್ವೇನ ಜಾಯಸ್ತ್ವಂ ವಿವಕ್ಷಿತಂ. ಯಾಕೆ ಅಂದರೆ ನಿಯಮನ ಮಾಡುವುದ ಮೂಲಕ ಎಲ್ಲಕ್ಕಿಂತ ಇದು ಉತ್ಕೃಷ್ಟವಾದದ್ದು ಅಂತ ಹೇಳುವುದರಿಂದ ಪ್ರಶಾಸಿತಾರಂ ಸರ್ವೇಷಾಂ ಅಣೀಯಾಂ ಸಮಣೀಯಸಾಂ ಅಂತ ವಾಕ್ಯದಲ್ಲಿ ಎಲ್ಲಕ್ಕಿಂತಲೂ ಸೂಕ್ಷ್ಮವಾದದ್ದಕ್ಕಿಂತಲೂ ಸೂಕ್ಷ್ಮವಾದವನು ಎಲ್ಲರನ್ನು ನಿಯಮನ ಮಾಡುವ ಶಾಸನ ಮಾಡ್ತಾನೆ, ನಿಯಮನ ಮಾಡ್ತಾನೆ ಅಂತ ಹೇಳಿರೋ ಅರ್ಥದಿಂದ ಅವನು ನಿಯಂತೃತ್ವ ಮೊದಲಾದವುಗಳಿಂದ ಜಾಯಸ್ತ್ವ, ಅವನಿಗೆ ಎಲ್ಲರನ್ನೂ ನಿಯಮನ ಮಾಡುವವನು ಪರಮಾತ್ಮನೇ ಅಂತ ಹೇಳಿದ್ರೆ ಬೇರೆ ಯಾರು ಅವನನ್ನು ನಿಯಮ ಮಾಡೋರಿಲ್ಲ. ನತಸ್ಯ ಈಶೇ ಕಶ್ಚನ ಮೊದಲೇ ತೆಗೆದ್ರು ಪ್ರಮಾಣವನ್ನು. ಆದ್ದರಿಂದ ಅವನು ಎಲ್ಲಕ್ಕಿಂತ ಉತ್ಕೃಷ್ಟನಾಗ್ತಾನೆ. ಆಗ ಯಸ್ಮಾತ್ ಪರಂ ನಾಪರಂ ಇತ್ಯಾದಿ ವಾಕ್ಯೆ ಪುರುಷಾದನ್ಯಸ್ಯ ಪರತ್ವ ನಿಷೇಧಾತ್ ತದ್ವಿರುದ್ಧಂ ತದನ್ಯಸ್ಯ ಅಧಿಕತ್ವ ಪ್ರತಿಪಾದನ ಪರತ್ವಂ ವ್ಯಾಹತಂ ಇತಿ ಅರ್ಥ. ಆದ್ದರಿಂದ ಪುರುಷ ಶಬ್ದನಾದ ಪರಮಾತ್ಮನಿಗಿಂತ ಪರತ್ವವಾದದ್ದು ಇಲ್ಲ ಅಂತ ಹೇಳಿರೋದ್ರಿಂದ ಬೇರೆ ಯಾವುದು ಕೂಡ ಅವನಿಗೆ ಅಧಿಕ ಅನ್ನೋದು ಪ್ರತಿಪಾದನೆ ಮಾಡೋದು ಸಾಧ್ಯವಿಲ್ಲ ಅನ್ನೋದನ್ನು ತಿಳಿಸ್ತಾರೆ. ಆದ್ದರಿಂದ ಈ ವಾಕ್ಯದಲ್ಲಿಯೂ ಕೂಡ ತಥೋದುತ್ತರತರಂ ಅಂತ ಹೇಳುವ ವಾಕ್ಯವಾಗಲಿ, ಯಸ್ಮಾತ್ ಪರಂ ನಾಪರಮಸ್ತಿ ಕಿಂಚಿತ್ ಮೊದಲಾದದ್ದು ಇದೆಲ್ಲವೂ ಕೂಡ
ಪರಮಾತ್ಮನ ಪರತ್ವವನ್ನೇ ತಿಳಿಸುವಂತಹ ಅದೇ ಪ್ರಕರಣದಲ್ಲಿ ಬರುವ ನಾರಾಯಣ ಪರತ್ವವನ್ನು ಹೇಳುವ ಪ್ರಕರಣದಲ್ಲಿಯೇ ಬರುವಂಥದ್ದು ಎಲ್ಲ ನಾರಾಯಣ ಉಪನಿಷತ್ ಮಹಾನಾರಾಯಣ ಉಪನಿಷತ್ತಿನ ವಾಕ್ಯಗಳು ಅದೇ ರೀತಿಯಲ್ಲಿ ಬೇರೆ ಉಪನಿಷತ್ತಲ್ಲಿಯೂ ಬರುತ್ತೆ. ಅದು ಶ್ವೇತಾಶ್ವತರಾಮನ ಉಪನಿಷತ್ತಲ್ಲಿಯೂ ಹೇಳಲ್ಪಟ್ಟಿದೆ. ಅದನ್ನು ಸ್ಪಷ್ಟಪಡಿಸ್ತಾರೆ. ಆ ವಾಕ್ಯಕ್ಕೆ ಅರ್ಥವನ್ನು ಇಲ್ಲಿ ದ್ವಿಭಾಷಿಕಾರರೇ ವ್ಯಾಖ್ಯಾನ ಮಾಡಿ ತಿಳಿಸಿದ್ರು. ಅದಕ್ಕೆ ಹೇಗೆ ಅರ್ಥ ಮಾಡಬೇಕು, ಅದರಲ್ಲಿ ಯಾವ್ಯಾವ ಅರ್ಥಗಳು ನಮಗೆ ತಿಳಿದು ಬರುತ್ತೆ ಅಂತ ಹೇಳಿಬಿಟ್ರು. ಆದ್ದರಿಂದ ಇಲ್ಲಿ ಕಸ್ತರ್ಹಿ ಅಸ್ಯ ವಾಕ್ಯಸ್ಯ ಅರ್ಥ ಅಂತ ಹೇಳಿದ್ರು. ಹಾಗಾದರೆ ಈ ವಾಕ್ಯಕ್ಕೆ ಅರ್ಥ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಅಸ್ಯ ಪ್ರಕರಣಸ್ಯ ಉಪಕ್ರಮೆ ಆರಂಭದಿಂದಲೇ ಹಿಡಿತಾರೆ ಅದನ್ನು. ತಮೇವಂ ವಿದಿತ್ವಾ ಅತಿಮೃತ್ಯುಮೇತಿ ನಾನ್ಯಃ ಪಂಥಃ ವಿದ್ಯತೆ ಅಯನಾಯ ಇತಿ ಪುರುಷವೇದನಸ್ಯ ಅಮೃತತ್ವಹೇತುತಾಂ ತದ್ವ್ಯತಿರಿಕ್ತಸ್ಯ ಅಪಥತಾಂ ಚ ಪ್ರತಿಜ್ಞಾಯ. ಅವನು ನಾನ್ಯಃ ಪಂಥಾಹ ಅಂತ ಹೇಳೋದ್ರಿಂದ ಮಾರ್ಗ ಅಂದರೆ ಉಪಾಯ ಅಂತ ಹೇಳೋದ್ರಿಂದ ಅಪಥತಾಂ ಅಂದರೆ ಅವನು ಉಪಾಯವಲ್ಲ ಅಂತ ಅರ್ಥ. ಅವನಿಗೆ ಬಿಟ್ಟು ಬೇರೆ ಯಾರು ಕೂಡ ಮೋಕ್ಷಕ್ಕೆ ಉಪಾಯವಾಗುವುದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತಮೇವಂ ವಿದಿತ್ವ ಅತಿ ಮೃತ್ಯುಮೇತಿ ಅಂತ ಹೇಳಿರುವಾಗ ತಮೇವಂ ವಿದಿತ್ವ ಮೃತ್ಯುಂ ಅತ್ಯೇತಿ ಅಂತ ಅನ್ವಯ. ಅಲ್ಲಿ ಅತಿ ಮೃತ್ಯುಂ ಏತಿ ಅಲ್ಲ, ಮೃತ್ಯುಂ ಅತ್ಯೇತಿ ಹಾಗರ್ಥ ಅಲ್ಲಿ ಅನ್ವಯ ಮಾಡ್ಕೊಳ್ಬೇಕು. ಮೃತ್ಯುವನ್ನು ದಾಟಿ ಹೋಗ್ತಾನೆ ಅಂತ. ಯಸ್ಮಾತ್ ಪರಂ ನಾಪರಮಸ್ತಿ ಕಿಂಚಿತ್ ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ ಇತ್ಯೇತದ ಅಂತೇನ ಪುರುಷಸ್ಯ ಇಲ್ಲಿವರೆಗೂ ಬರುತ್ತೆ. ಅದು ತೇನೇದಂ ಪೂರ್ಣಂ ಪುರುಷೇಣ ಸರ್ವಂವರೆಗೂ ಒಂದೇ ಪ್ರಕರಣದಲ್ಲಿ ಬರುವಂತಹ ವಾಕ್ಯಗಳು ಅದೆಲ್ಲವೂ ಕೂಡ ಅದನ್ನು ಇಲ್ಲಿ ತಿಳಿಸ್ತಾರೆ. ಇದೆಲ್ಲ ಕೂಡ ಶ್ವೇತಾಶ್ವತರಲ್ಲೇ ಮಹಾನಾರಾಯಣದಲ್ಲಿಯೂ ಇದೆ ಈ ವಾಕ್ಯ. ಇಲ್ಲಿ ಶ್ವೇತಾಶ್ವತರ ಉಪನಿಷತ್ತನ್ನು ಪ್ರಮಾಣವಾಗಿ ತೆಗೆದಿದ್ದಾರೆ. ಮಹಾನಾರಾಯಣದಲ್ಲೂ ಬರುತ್ತೆ ಇದೆಲ್ಲ. ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ ಅಂತ ಹೇಳಿರುವಾಗ ಪುರುಷ ಶಬ್ದವಾಚ್ಯನಾದವನು ಅಲ್ಲಿ ಪುರುಷಸ್ಯ ಸರ್ವಸ್ಮಾತ್ ಪರತ್ವಂ ಪ್ರತಿಪಾದಿತಂ. ಪುರುಷ ಶಬ್ದನಾಥನವನು ನಾರಾಯಣನೇ ಅನ್ನೋದು ಅನೇಕ ಕಡೆ ವಾಸುದೇವೇ ಪುರುಷ ಭಗವಾನ್ ಇತಿ ಶಬ್ದೋಯಂ ತಥಾ ಪುರುಷ ಇತ್ಯಪಿ ನಿರುಪಾಧಿ ಚ ವರ್ತೇತೆ ವಾಸುದೇವೇ ಸನಾತನಿ. ಅದಕ್ಕೆ ಬೇಕಾದಷ್ಟು ಸನಾತನವಾದ ವಾಸುದೇವನಲ್ಲಿಯೇ ಅವರಿಗೆ ನಿರುಪಾಧಿಕವಾದ ಅರ್ಥ ಈ ಎರಡು ಶಬ್ದಗಳಿಗೆ. ಪುರುಷ ಭಗವಾನ್ ಅನ್ನೋದು ಪರಮಾತ್ಮನಿಗೆ ಅಸಾಧಾರಣವಾದ ನಾಮಧೇಯಗಳು ಅನ್ನೋದು ಹೇಳಲ್ಪಟ್ಟಿದೆ, ಪುರುಷ ಸೂಕ್ತದಲ್ಲಿ ಪ್ರಸಿದ್ಧವಾಗಿದೆ. ಪುರುಷನೇ ಎಲ್ಲದಕ್ಕಿಂತಲೂ ಪರನಾದವನು. ಯತಃ ಪುರುಷ ತತ್ವಮೇವ ಉತ್ತರತರಂ. ಆದ್ದರಿಂದ ತಥೋ ಯದುತ್ತರತರಂ ಅಂತ ಹೇಳಿದ್ರೆ ಯಸ್ಮಾತ್ ಪರಂನ ಅಪರಮಸ್ತಿ ಕಿಂಚಿತ್ ಯಸ್ಮಾನ್ ನಾಣೀಯೋಸ್ತಿ ನ ಜ್ಯಾಯೋಸ್ತಿ ಕಶ್ಚನ ಪೃಕ್ಷೈವ ಸ್ತಬ್ಧಃ ದಿವಿ ತಿಷ್ಠತಿ ಏಕಸ್ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ. ಆ ವಾಕ್ಯಗಳು ಒಟ್ಟಿಗೆ ಬರುವಂಥ ಮಂತ್ರಗಳು ಅದೆರಡು. ವೃಕ್ಷೈವ ಸ್ತಬ್ಧಃ ದಿವಿ ತಿಷ್ಠತಿ, ದ್ಯುಲೋಕದಲ್ಲಿ ಪರಮಪದದಲ್ಲಿ ಇದ್ದಾನು ಒಬ್ಬನೇ, ಏಕಃ ಅಂತ ಹೇಳಿದೆ. ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ, ಆ ಪುರುಷನಿಂದಲೇ ಇದೆಲ್ಲವೂ ಕೂಡ ವ್ಯಾಪ್ತವಾಗಿದೆ ಅಂತ ಹೇಳಿ ಅದಾದ ಮೇಲೆ ತಥೋ ಯದುತ್ತರತರಂ ಅಂತ ಬರುವ ವಾಕ್ಯ. ಅದರಲ್ಲಿ ಅರ್ಥ ಹೇಗೆ ಮಾಡಬೇಕು ಅಂದರೆ ಯತಃ ಯಾವ ಕಾರಣದಿಂದ ಪುರುಷತತ್ವಮೇವ ಉತ್ತರತರಂ ತತಃ ಯತ್ ಉತ್ತರತರಂ ಪುರುಷತತ್ವಂ ತದೇವ ಅರೂಪಮನಾಮಯಂ ತದರೂಪಮನಾಮಯಂ ಯೇತದ್ವಿರಮೃತಾಸ್ತೆ ಭವಂತಿ ಯಥೇತರೆ ದುಃಖಮೇವಾಪಯಂತಿ. ಇದೆಲ್ಲ ಅಲ್ಲಿಯೇ ಬರುವಂಥ ವಾಕ್ಯಗಳು, ಶ್ವೇತಾಶ್ವತರದಲ್ಲಿ ಬರುವ ವಾಕ್ಯಗಳಿದೆಲ್ಲ. ತಥೋ ಯದುತ್ತರತರಂ ಮೊದಲು ಬರುವ ವಾಕ್ಯಗಳು ಎಲ್ಲ ಸ್ಪಷ್ಟವಾಗಿ ಪುರುಷನೇ, ಅವನೇ ಎಲ್ಲಕ್ಕಿಂತಲೂ ಉತ್ತರನಾದವನು. ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ ಯಸ್ಮಾತ್ ಪರಂ ನಾಪರಮಸ್ತಿ ಕಿಂಚಿತ್ ಯಜ್ಞ ನಾಣೀಯ ನಜ್ಯಾಯ ಎಲ್ಲ ಹೇಳಿ ಅದೆಲ್ಲ ಹೇಳಿ ತಥೋ ಯದುತ್ತರತರಂ ತದರೂಪಮನಾಮಯಂ ಅಂತ ಬರುವ ವಾಕ್ಯಕ್ಕೆ ಯತಃ ಪುರುಷತತ್ವಮೇವ ಉತ್ತರತರಂ ತತಃ ಯದುತ್ತರತರಂ ಪುರುಷತತ್ವಂ ಅಂದರೆ ಯತಃ ಪುರುಷತತ್ವಮೇವ ಉತ್ತರತರಂ ತದೇವ ರೂಪಂ ಅನಾಮಯಂ. ಅದುವೇ ಅರೂಪವು ಅನಾಮಯವು ಮೊದಲಾದ್ದು. ದುಃಖ ಆಮಯ ಅಂದರೆ ದುಃಖ ಅಂತ ಅರ್ಥ, ಅನಾಮಯ ಅಂದರೆ ದುಃಖವಿಲ್ಲದೆ ಇರೋದು, ದೋಷವಿಲ್ಲದೆ ಇರೋದು ಅಂತ ಅಪಾತಪಾತ್ಮತ್ವ. ಏತದ್ವಿದುಹು ಅಮೃತ ಆಸ್ತೆ ಭವಂತಿ ಅಥೇತರೆ ದುಃಖಮೇವ ಅಭಿಯಂತಿ, ದುಃಖವನ್ನೇ ಪಡೆದುಕೊಳ್ತಾರೆ. ಇತಿ ಪುರುಷವೇದನಸ್ಯ ಅಮೃತತ್ವವು ಹೇಳಲ್ಪಟ್ಟಿದೆ. ಪುರುಷವೇದನಕ್ಕೆ ಅಮೃತತ್ವ ಹೇತುತ್ವಂ ತದಿತರಸ್ಯ ಚ ಅಪಥತ್ವಂ ಪ್ರತಿಜ್ಞಾತಂ ಸಹೇತುಕಂ ಉಪಸಂಹೃತಂ. ಕಾರಣ ಸಹೇತುಕವಾಗಿ ಅಂದರೆ ಹೇತುಪೂರ್ವಕವಾಗಿ ಕಾರಣವನ್ನು ಹೇಳಿ, ಅನ್ಯಥಾ ಉಪಕ್ರಮ
ಗತ ಪ್ರತಿಜ್ಞಾಭ್ಯಾಂ ವಿರುದ್ಧತೆ. ಉಪಕ್ರಮದಲ್ಲಿರುವ ಪ್ರತಿಜ್ಞೆಗಳೆಲ್ಲ ವಿರೋಧವಾಗುತ್ತೆ ಇಲ್ಲದೆ ಹೋದರೆ. ಯಾಕೆಂದರೆ ನಾಣ್ಯಪಂಥ ತಮೇವಂ ವಿದಿತ್ವಾತಿ ಮೃತ್ಯುಮೇತಿ, ನಾಣ್ಯಪಂಥ ವಿದ್ಯತೆ ಅಯನಾಯ, ಇದು ಕೂಡ ಶ್ವೇತಾಶ್ವತರದ ಉಪಕ್ರಮದ ವಾಕ್ಯಗಳು. ಅದಾದ ಮೇಲೆ ಯಸ್ಮಾತ್ ಪರಂ ನಾಪರಮಸ್ತಿ ಕಿಂಚಿತ್, ಪುರುಷ ಸೂಕ್ತಕ್ಕೂ ಹಾಗೆಯೇ ಇಲ್ಲಿಯೂ ಕೂಡ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ಅಂತ ಅಲ್ಲಿ ಪುರುಷ ಸೂಕ್ತದಲ್ಲಿ ನಾಣ್ಯಪಂಥ ವಿದ್ಯತೆ ಅಯನಾಯ ಅಂತ ಹೇಳಿ, ಆದ್ದರಿಂದ ಆ ಪುರುಷನೇ ಅಮೃತತ್ವಕ್ಕೆ ಕಾರಣ, ಅವನನ್ನು ಧ್ಯಾನ ಮಾಡುವುದೇ ಅವನೇ ಉಪಾಯ. ಯಸ್ಮಾತ್ ಪರಂ ನ ಅಪರಮಸ್ತಿ ಕಿಂಚಿತ್ ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ, ಇದು ಬರುತ್ತೆ. ಅದಾದಮೇಲೆ ತಥೋ ಐದುತ್ತರತರಂ ತದರೂಪಂ ಅನಾಯಂ. ಇದೆಲ್ಲವೂ ಕೂಡ ಪ್ರಕರಣದಲ್ಲಿ ಒಂದಾದ ಮೇಲೊಂದು ಅನುಗುಣವಾಗಿ ಪೂರ್ವಾಪರವನ್ನು ಪರಿಶೀಲನೆ ಮಾಡಿ ಅರ್ಥವನ್ನು ಮಾಡಿದ್ರೆ, ಅದಾದಮೇಲೆ ಕಡೆಯಲ್ಲಿ ಯತದ್ವಿದುರ ಅಮೃತ ಹಸ್ತೆ ಭವಂತಿ ಅಥೇತರೆ ದುಃಖಮೇವಾಪಿ ಅಂತ. ಇದೆಲ್ಲವೂ ಪುರುಷ ಸೂಕ್ತ ಮೊದಲಾದಕ್ಕೂ ಅನುಗುಣವಾಗಿ ಎಲ್ಲ ಅದಕ್ಕೆ ಸರಿಯಾದ ಅರ್ಥವನ್ನೇ ನಾವು ನೋಡಬಹುದು ಎಲ್ಲದರಲ್ಲಿಯೂ. ಆದ್ದರಿಂದ ಪುರುಷನ ವೇದನವೇ ಅಮೃತತ್ವಕ್ಕೆ ಕಾರಣ, ಮಿಕ್ಕಿದ್ದು ಅಪಥತ್ವ, ಬೇರೆ ಯಾರೂ ಅದಕ್ಕೆ ಕಾರಣವಲ್ಲ. ನಾಣ್ಯಪ್ಪಂತಹ ವಿದ್ಯತೆ ಅಯನಾಯ, ಅದನ್ನು ಪ್ರತಿಜ್ಞೆ ಮಾಡಿ ಕಾರಣಪೂರ್ವಕವಾಗಿ ಉಪಸಂಹೃತವಾಗಿದೆ. ಅನ್ಯಥಾ ಉಪಕ್ರಮಗತ ಪ್ರತಿಜ್ಞಾಭ್ಯಾಂ ವಿರುದ್ಧತೆ, ಇಲ್ಲದೆ ಹೋದರೆ ಎಲ್ಲ ವಿರೋಧ ಬರುತ್ತೆ. ಒಂದೇ ಪ್ರಕರಣದಲ್ಲಿ ಉಪಕ್ರಮದಲ್ಲಿ ಒಂದು ವಿಷಯ ಹೇಳಿ ಅದಾದ ಮೇಲೆ ಅದಕ್ಕೆ ವಿರುದ್ಧವಾದ ವಿಷಯವನ್ನು ಹೇಳೋದು ಶ್ರುತಿಯಲ್ಲಿ ಹಾಗೆ ಕಂಡು ಬರೋದಿಲ್ಲ. ಎಲ್ಲವೂ ಕೂಡ ಅದಕ್ಕೆ ಅನುಗುಣವಾಗಿರುತ್ತೆ. ಪ್ರಕರಣದ ಅರ್ಥವನ್ನು ಷಡ್ವಿಗ ತಾತ್ಪರ್ಯ ಲಿಂಗದಿಂದ ಪರೀಕ್ಷೆ ಮಾಡಿದ್ರೆ, ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ ಇದೆಲ್ಲ ನೋಡಿದ್ರೆ ಎಲ್ಲ ಲಿಂಗಗಳನ್ನು ಇಟ್ಟುಕೊಂಡು ಅರ್ಥ ನಿಶ್ಚಯ ಮಾಡಬೇಕೇ ಹೊರತು ಮಧ್ಯದಲ್ಲಿ ಬರೋ ಒಂದು ವಾಕ್ಯವನ್ನು ತೆಗೆದುಕೊಂಡು ನಾವು ಬೇರೆ ರೀತಿಯಲ್ಲಿ ಅರ್ಥ ಮಾಡುವುದು ನ್ಯಾಯವಲ್ಲ, ಪ್ರಾಮಾಣಿಕವೂ ಅಲ್ಲ, ಅದು ಪ್ರಮಾಣಕ್ಕೆ ಅನುಗುಣವಾಗಿರೋದಿಲ್ಲ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಈ ವಾಕ್ಯಗಳಿಗೆ ಸುದರ್ಶನ ಸೂರಿಗಳು ವಿವರಿಸ್ತಾರೆ, ಕೆಲವು ಅರ್ಥಗಳನ್ನು ಇದರಲ್ಲಿ ವಿವರಿಸ್ತಾರೆ. ಅದನ್ನು ಮುಂದುವರಿಸೋಣ. ಇದು ಸ್ವಲ್ಪ ಎರಡು ಪ್ಯಾರ ಇದು ದೊಡ್ಡದಾಗಿದೆ ಸ್ವಲ್ಪ ವಿಷಯ, ಅದನ್ನು ಮುಂದೆ ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರ ತಿಳಿಸ್ಕೊಂಡು ಇಲ್ಲಿ ನಿಲ್ಲಿಸ್ಕೊಳ್ತೇನೆ. ಓಂ ಶನ್ನೋ ಮಿತ್ರಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮಃ. ನಮೋ ಬ್ರಹ್ಮಣೆ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾವಾದಿಶಂ ಹಿತಮವಾದಿಶಂ ಸತ್ಯಮವಾದಿಶಂ ತನ್ಮಾಮಾವೀತ್ ತದ್ಭಕ್ತಾರಮಾವೀತ್ ಅವೇದ್ಭಾವೀತ್ ಭಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ರಾಮಾನುಜಾಯ ನಮಃ. ಭಗವಾನ್ ಮಹಾದೇಶ್ವರ.